ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ನಿವೃತ್ತ DSP ಅವರು SS ಕೋತ್ ಅವರು, ಸತ್ಯಪ್ಪ ಸಂಬ ಕೋತ್ ಅವರು ನಮ್ಮ ಜೊತೆ ಸಂದರ್ಶನಕ್ಕೆ ಈಗ ರೆಡಿಯಾಗಿದ್ದಾರೆ. ಸರ್ ನಮಸ್ಕಾರ. ಮೊದಲು ನಮ್ಮ ವಾಹಿನಿಗೆ ಬಂದದಕ್ಕಾಗಿ ಸ್ವಾಗತ. ಈಗ ತಾವು ಎಲ್ಲಿ ಅವರು, ಏನು ಕೆಲಸ ಮಾಡ್ತಿದ್ರಿ, ಮೊದಲು ಏನು ಮಾಡ್ತಿದ್ರಿ ಅನ್ನೋದು ತಮ್ಮ ಒಂದು 2 ನಿಮಿಷದಲ್ಲಿ ತಮ್ಮ ಒಂದು ಇತಿಹಾಸವನ್ನು ಹೇಳಬೇಕಂತ ನಾವು ಕೇಳ್ಕೊತೇವೆ. ನನ್ನ ಖುದ್ದೂರು ಸಿದ್ದಾಪುರವಾಡಿ ಗ್ರಾಮ. ಅಲ್ಲೇ ನಂದು 7ನೇವರೆಗೆ ಪ್ರಾಥಮಿಕ ಶಾಲೆ ಮುಗಿಯಿತು. ನಂತರ ಅಂಕಲಿ ಅಂದರೆ ಈಗ ಪ್ರಭಾಕರ್ ಕೋರೆ ಅಂಕಲಿ ಅಂತ ಪ್ರಸಿದ್ಧವಾಗಿರುವ ಅಂಕಲಿಯಲ್ಲಿ SA ಸ್ಕೂಲ್ನಲ್ಲಿ ನನ್ನ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ನಂತರ RLS ಕಾಲೇಜ್ ಬೆಳಗಾವದಲ್ಲಿ 1973ರಲ್ಲಿ ನನ್ನ BSc ಪದವಿಯನ್ನು ಮುಗಿಸಿದೆ. ನಂತರ 1979ರಲ್ಲಿ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯಲ್ಲಿ ಸೇರ್ಪಡೆಯಾಗಿ ಅಲ್ಲಿಂದ 31/6/1911ರಲ್ಲಿ ನಾನು DSP ಅಂತ ನಿವೃತ್ತಿ ಹೊಂದಿದೆ. ಸುಮಾರು 32 ವರ್ಷಗಳ ಕಾಲ ಬಿಜಾಪುರ, ಧಾರವಾಡ ಅಂದರೆ ಅವಿಭಕ್ತ ಧಾರವಾಡ, ಆಮೇಲೆ ಬೆಳಗಾವಿ, ಈ 3 ಜಿಲ್ಲೆಗಳಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಹಾಗೂ ಬೆಂಗಳೂರಲ್ಲಿ 1 ವರ್ಷ COD ಅಂತಂದರೆ ಈಗ CID ಅಂತ ಅಂತಾರೆ, ಅಲ್ಲಿ ನಾನು 1 ವರ್ಷ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಸೇವೆಯಲ್ಲಿ ಮರೆಯದಂಥ ಘಟನೆಗಳ್ಯಾವು, ಕಹಿ ನೆನಪುಗಳ್ಯಾವು, ಸಿಹಿ ನೆನಪುಗಳ್ಯಾವು? ಯಾಕಂದ್ರೆ ನಿಪ್ಪಾಣಿಯಲ್ಲಿದ್ದಾಗ ಯಾವುದೋ ಒಂದು ಟ್ರಕ್ ಹಿಡಿದಿದ್ರಿ, ಆವಾಗ ನಿಮ್ಮದು ಯಾವುದೋ ಪ್ರಶಸ್ತಿ ಬಂದಿತ್ತು, ಅದರ ಬಗ್ಗೆ ಸ್ವಲ್ಪ ನಾವು ವಿವರಣೆ ಹೇಳಿದ್ರೆ ಸಾಕು. ಕಹಿ ಘಟನೆ ಮತ್ತು ಸಿಹಿ ಘಟನೆ ನಿಮ್ಮ ಸರ್ವಿಸ್ನಲ್ಲಿ, 32 ಸರ್ವಿಸ್ನಲ್ಲಿ. ಕಹಿ ಘಟನೆಗಳು ಮತ್ತು ಸಿಹಿ ಘಟನೆಗಳು ಬಹಳ ಇವೆ, ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಮರೆಯಲಾದಂಥ ಒಂದು ಸಿಹಿ ಘಟನೆ ಒಂದು ಘಟನೆ ನಾನು ಡಿಟೇಲಾಗಿ ಹೇಳೋದಿಲ್ಲ. ಖಾನಾಪುರದಲ್ಲಿ ನಾನು PSI ಇದ್ದಾಗ ಒಂದು ಮೃತದೇಹ, ತಂದೆ ತಾಯಿ ಏನು ಹೇಳಿದ್ರಂದರೆ ನಮಗೆ ಆ ಶವವನ್ನು ಸುಡಲಿಕ್ಕೆ ನಮಗೆ ಹಣ ಇಲ್ಲ ಅಂತ ಹೇಳಿದರು. ಆಗ ನಾನು ನನ್ನ ಪಾಕೆಟ್ನಲ್ಲಿಯ 100 ರೂಪಾಯಿ, ಇದು 1981ರಲ್ಲಿ ನನ್ನ ಪಾಕೆಟ್ದಲ್ಲಿಯ ನನ್ನ ಸ್ವಂತ ಹಣ 100 ರೂಪಾಯಿ ಕೊಟ್ಟು ಕಟ್ಟಿಗೆ ತರಿಸಿ ಆ ಶವವನ್ನು ಸುಡಲು ನಾನು ಆ ತಂದೆ ತಾಯಿಗಳಿಗೆ ಸಹಾಯ ಮಾಡಿದೆ. ಆದರೆ ಒಂದು ಬೇರೆ ಕಾರಣಗಳ, ಬೇರೆ ನೆಪಗಳನ್ನು ಹಿಡಿದು ನಮ್ಮ ಬೆಳಗಾವಿ ಜಿಲ್ಲೆಯ DIG, ನಾ ಹೆಸರು ಹೇಳಿಬಿಡ್ತೀನಿ, ಬರ್ಮನ್ ಅಂತ, ಅವರು ನಾನು ಆ ಒಂದು ಕೊಲೆ ಕೇಸವನ್ನು ಮುಚ್ಚಿ ಹಾಕಲು ಅವರಿಗೆ ನಾನು ಕಟ್ಟಿಗೆ ಕೊಟ್ಟು ಸುಡಿಸಿದ್ದೇನೆ ಅಂತ ಹೇಳೆಂದು ನನ್ನ ಮೇಲೆ ಅಪವಾದ ಹಾಕಿ ನನ್ನನ್ನು ಸೇವೆಯಿಂದ ಅಮಾನತುಗೊಳಿಸಿದ್ದು ಇದು ನನ್ನ ಸರ್ವೀಸ್ನಲ್ಲಿಯ ಅತ್ಯಂತ ಖೇದಕರವಾದ ಕಹಿ ಘಟನೆ. ಸಿಹಿ ಘಟನೆ ಒಂದು ಹೇಳ್ರಿ, ಯಾಕಂದ್ರೆ ಸಂತೋಷದ ವಿಷಯಗಳು ಇರ್ತಾವೆ. ಯಾಕಂದ್ರೆ ನೀವು ಪ್ರಶಸ್ತಿನೂ ಬಂದಿದೆ, ಆ ಪ್ರಶಸ್ತಿ ಬಗ್ಗೆ ಅದು ಸಿಹಿ ಘಟನೆ. ಸಿಹಿ ಘಟನೆಗಳಲ್ಲಿ ನಾನು ಹೇಳಬೇಕಂತಂದರೆ, ನಾನು ಈ ದೇಶದ್ರೋಹಿ ಸಿಮಿ ಪ್ರಕರಣವನ್ನು ತನಿಖೆಯನ್ನು ಮಾಡಿದ್ದೇನೆ. ಅದು ನಾನು ನಿವೃತ್ತ ಹೊಂದಿದ ನಂತರ ಕೇರಳದಲ್ಲಿ ಕೊಯಂಬತ್ತೂರು, ಕೇರಳದಲ್ಲಿ ತಿರುಚನಾಪಳ್ಳಿಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಆ ಪ್ರಕರಣ ನಡೆಯಿತು. ಸಾಧಾರಣವಾಗಿ 2008ರಲ್ಲಿ ಆ ಪ್ರಕರಣ ದಾಖಲಾಗಿದ್ದು. ಎಷ್ಟು ಆರೋಪಿಗಳಿದ್ರು ಅಲ್ಲಿ? 17 ಆರೋಪಿಗಳು. ಅದರಲ್ಲಿ ನಾನು ನಿವೃತ್ತನಾದ ನಂತರ ಸಾಧಾರಣವಾಗಿ 2015-16ರಲ್ಲಿ ಅಲ್ಲಿ ನನ್ನ ಸಾಕ್ಷಿ ನಡೆದು ಕೇವಲ ನನ್ನೊಬ್ಬನ ಸಾಕ್ಷ್ಯಾಧಾರದ ಮೇಲೆ ಅಲ್ಲಿಯ ಆರೋಪಿಗಳಿಗೆ ಶಿಕ್ಷೆಯಾದದ್ದು ನನ್ನ ಸರ್ವೀಸ್ನಲ್ಲಿ ಅತ್ಯಂತ ಒಂದು ದೇಶದ್ರೋಹಿಗಳಿಗೆ ಶಿಕ್ಷೆಯಾದಂಥ ಒಂದು
ಸಿಹಿ ಘಟನೆ. ಈಗ ನೀವು ಪ್ರಶಸ್ತಿ ತೆಗೆದುಕೊಂಡಿದ್ರಿ, ಆ ಪ್ರಶಸ್ತಿ ಹೆಸರೇನು, ಯಾವ ವಿಷಯವಾಗಿ ಪ್ರಶಸ್ತಿ ಕೊಟ್ಟರು? ಪ್ರಶಸ್ತಿಗಳಂತೂ ಭಾಳ ಬಂದಿವೆ. ಯಾಕಂತಂದರೆ ಅಲ್ಲ, ರಾಜ್ಯ ಯಾವುದೋ ರಾಷ್ಟ್ರ ಪ್ರಶಸ್ತಿ ಅಥವಾ ಮುಖ್ಯಮಂತ್ರಿ ರಾಜ್ಯಪಾಲ ಪ್ರಶಸ್ತಿ ಏನೋ ಬಂದಿದೆ. ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳ ಪ್ರಶಸ್ತಿಗೆ ನಾನು ಸರಿಯಾಗಿ ನಮಗೆ ಮೊದಲು ಆ ಪ್ರಶಸ್ತಿಗಳು ಸಿಗಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ SP ಗಳು ಅಥವಾ DIG ರೆಕಮೆಂಡೇಶನ್ ಮಾಡೋದು ಇದನ್ನು ಕೊಡ್ತಾರೆ, ರಿವಾರ್ಡ್ಗಳನ್ನು ಕೊಡ್ತಾರೆ. ಆ ರಿವಾರ್ಡ್ಗಳನ್ನು ನಾವು ಸರಿಯಾಗಿ ಇಟ್ಕೊಂಡು ಯಾವಾಗ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳ ಪದಕ ಕೊಡ್ತಾರೆ ಆಗ ನಾವು ಆ ರೆಕಾರ್ಡ್ಗಳನ್ನು ನಾವು ಹಚ್ಚಬೇಕಾಗ್ತದೆ. ಆ ರೆಕಾರ್ಡ್ಗಳನ್ನು ನಾನು ಸರಿಯಾಗಿ ಇಡದೆ ಅವುಗಳನ್ನು ನಾನು ಸರಿಯಾಗಿ ಅವ್ರನ್ನ ನನ್ನ ಮೇಲಾಧಿಕಾರಿಗಳು ತಲುಪಿಸಿದ ಕಾರಣ ನನಗೆ ರಾಜ್ಯದ ಅಥವಾ ಈ ಪ್ರೆಸಿಡೆಂಟ್ ಮೆಡಲ್ ಯಾವೂ ಬಂದಿರೋದಿಲ್ಲ. ಬರಬೇಕಾಗಿತ್ತು. ನನಗೆ ಬೇರೆಯವರು ಒಬ್ಬರು ಇನ್ಸ್ಪೆಕ್ಟರ್ ಹೇಳಿದರು, ನಾನು ಮುದ್ದೇಬಾಳದಲ್ಲಿ ಇದ್ದಾಗ, ನಿಮಗೆ ಗೊತ್ತು ಎಲ್ಲರಿಗೂ, ಕೊರಸರು ಯಾವ ರೀತಿಯಾಗಿ ಒಂದು, ನಾನು ಶಬ್ದ ಹೇಳಲಿಕ್ಕೆ ಬರೋದಿಲ್ಲ, ಯಾವ ರೀತಿಯಾಗಿ ಅವರ ಒಂದು ಇದನ್ನು ಸ್ಟ್ರಾಂಗ್ ಇರ್ತಾರೆ, ಅದೇ ರೀತಿ ಒಡ್ರು ಸಹಿತ ಯಾವ ರೀತಿಯಾಗಿ ಬಡದಾಟ ಮಾಡಲಿಕ್ಕೆ ಯಾವುದಕ್ಕೂ ಹೆಸೋದಿಲ್ಲ. ಇಂಥ ಜನಾಂಗಗಳು ನಾನು ಮುದ್ದೇಬಾಳದಲ್ಲಿ ನನ್ನ 2ನೇ ಪೊಲೀಸ್ ಠಾಣೆ ಅದು. ಅಂದರೆ ನಾನು ಅಷ್ಟೊಂದು ನುರಿತ ಸಬ್ ಇನ್ಸ್ಪೆಕ್ಟರ್ ಇರಲಿಲ್ಲ. ಆಗ ನನಗೆ ಬಜಾರ್ದಿಂದ, ನಾನು ಆಫೀಸ್ನಲ್ಲಿ ಇದ್ದಾಗ ಬಜಾರ್ದಿಂದ ಒಂದು ಫೋನ್ ಬಂತು, ಸಾಹೇಬ್ರೆ ಬಿತ್ತು 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 ಅಂತಂದು ಫೋನ್ ಇಟ್ಬಿಟ್ರು. ನನಗೇನು ಅರ್ಥ ಆಗಲಿಲ್ಲ, ಏನಿದು ಅಂತಂದು ಪೊಲೀಸರಿಗೆ, ನೋಡ್ರಿ ಬಜಾರ್ದಲ್ಲಿ ಬಿತ್ತು ಅಂತ ಶಬ್ದ ಬರತ್ತಿದೆ, ಫೋನ್ ಬಂದು ಇಟ್ಟಿದ್ದಾರೆ ಅಂತಕ್ಕಂಥ. ಮತ್ತೆ ಇಮಿಡಿಯೇಟ್ಲಿ ಮತ್ತೆ ಫೋನ್ ಬಂತು, ಸಾರ್ ಇಲ್ಲಿ ಸಿಕ್ಕಾಪಟ್ಟೆ ಹೊಡೆದಾಟು ಇಲ್ಲಿ 100 ಜನ ಹೊಡೆದಾಡ್ತಾ ಇದ್ದಾರೆ, ಅದರಲ್ಲಿ ಒಬ್ಬನು ಗಟಾರದಲ್ಲಿ ತಲೆಗೆ ಪೆಟ್ಟು ಬಿದ್ದು ಗಟಾರದಲ್ಲಿ ಬಿದ್ದಿದ್ದಾನೆ, ನೀವು ಇಮಿಡಿಯೇಟ್ ಬರಬೇಕಂತ ಮತ್ತೆ ಫೋನ್ ಬಂದಾಗ ನಮ್ಮ ಪೊಲೀಸರು ಎಲ್ಲರೂ ಆ ಟೈಮ್ಗೆ ಸಾಧಾರಣ ರಾತ್ರಿ 8 ಗಂಟೆ ಸಮಯ ಅದು, ನಮ್ಮ ಪೊಲೀಸರು ಎಲ್ಲರೂ ಏನು ಮಾಡಿದ್ರು ಅಂತಂದರೆ, ಸಾಹೇಬ್ರೆ ಬಹುಶಃ ಅದು ನಿಮ್ಮನ್ನೇ ಟಾರ್ಗೆಟ್ ಆಗಿ ಗಲಾಟೆ ಇರ್ಬೋದು, ನೀವು ಹೋಗಬೇಡಿ ಅಂತ ನನ್ನ ತಡೆ ಹಿಡಿದ್ರು. ಆದರೂ ಮತ್ತೆ ಒಂದು ಫೋನ್ ಬಂದಾಗ ನಾನು ಅದೇ ಟೆನ್ನಿಸ್ ಆಟ ಆಡಿ ಬಂದಿದ್ದೆ. ಟೆನ್ನಿಸ್ ಸಾಯಂಕಾಲ ಮುಂಜಾನೆಯಲ್ಲಿ ಆಡ್ತಿದ್ವಿ. ಸಾಯಂಕಾಲ ಟೆನ್ನಿಸ್ ಆಟ ಆಡಿ ಬಂದು ನಾನು ಹಾಫ್ ಪ್ಯಾಂಟು ಮತ್ತು ಟೀ ಶರ್ಟ್ ಮೇಲೆ ಇದ್ದೆ. ಪೊಲೀಸರಿಗೆ ಹೇಳಿದೆ, ನೀವು ಬಂದರೆ ಬನ್ನಿ, ಬಿಟ್ಟರೆ ಬಿಡಿ ಅಂತಂದು ಮೋಟರ್ ಸೈಕಲ್ ತೊಗೊಂಡು ಒಂದು ಲಾಠಿ ತೊಗೊಂಡು, ರಿವಾಲ್ವರ್ ಸಹಿತಿಲ್ಲ, ಒಂದು ಲಾಠಿ ತೊಗೊಂಡು ಆ ಜಾಗಕ್ಕೆ ಹೋದರೆ ಕತ್ತಲೆಯಲ್ಲಿ ಒಂದು ಸೈಡು ಒಂದು 80 ಜನ ಒಡ್ರು, ಒಂದು ಸೈಡು ಒಂದು 80 ಜನ ಕೊರಸರು ಹೊಡೆದಾಡ್ತಾ ಇದ್ದಾರೆ. ಆವಾಗ ನನಗೇನೂ ತಿಳಿಯೋದಿಲ್ಲ, ನನ್ನ ಒಂದು ಲಾಠಿ ಚಾರ್ಜ್ಗೆ ಒಬ್ಬನಿಂದ ಇಲ್ಲಿ ಏನೂ ಆಗೋದಿಲ್ಲ ಅಂತ ಅನ್ನೋದ್ರೊಳಗೆ ನನ್ನ ಮೇಲೆ ದೊಡ್ಡ ಕಲ್ಲು ಬಂದುಬಿಟ್ಟು ಕೂಡಲೇ ಹಲ್ಲೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರೇನು ನನ್ನ ಮೇಲೆ ಹಲ್ಲೆ ಮಾಡಲಿಲ್ಲ, ಅವರು ಒಬ್ರಿಗೊಬ್ರು ಒಗೆಯೋ ಕಲ್ಲುಗಳು ನನ್ನ ಮೇಲೇನೂ ಬಂದುಬಿಟ್ಟು, ಅವಾಗ ಅವ್ರಿಗೆ ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಗೊತ್ತೇ ಇಲ್ಲ, ಯಾಕಂದ್ರೆ ನಾನು ಮಫ್ತಿಯಲ್ಲಿ ಇದ್ದೆ, ಮೋಟರ್ ಸೈಕಲ್ ಒಂದೇ ಅವ್ರಿಗೆ ಗೊತ್ತಾಗಬೇಕು ಏನೋ ನಾನು ಪೊಲೀಸ್ ಆಫೀಸರ್ ಅಂತೇಳಿ. ಆವಾಗ ನಾನು ಪತ್ರೆಗಳ ಬಜಾರದಲ್ಲಿ ಅಂಗಡಿಗಳ ಪತ್ರೆಗಳ ಕೆಳಗೆ ನಾನು ಆಶ್ರಯ ತಗೋಬೇಕಾಯಿತು. ಅಷ್ಟರೊಳಗೆ ನಮ್ಮ ಪೊಲೀಸರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟ, ಅವರು ಒಂದು 5-6 ಜನ ಬಂದರು. ಆವಾಗ ನಾವು ಹಿಂದೆ ಮುಂದೆ ನೋಡಲಿಲ್ಲ. ಆವಾಗೇ ನಾವು ಆ ಮಾಬ್ನಲ್ಲಿ ಹೊಕ್ಕು ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನ ಓಡಿಸಿದ್ದೀವಿ. ಅಲ್ಲ, ನಾನು ಕೇಳ್ತೇನೆ ನಿಮಗೆ, ಅದೇ ಒಂದು ವಿಷಯ ಇಟ್ಕೊಂಡು ನೀವು SP ಆಗಬೇಕಾಗಿತ್ತು, DSP ಯಾಕಾದ್ರಿ? ಯಾಕಂದ್ರೆ ಯಾರು ಅಡಚಣೆ ಮಾಡಿದ್ರು ನೇರವಾಗಿ ಹೇಳ್ಬಿಡ್ರಿ, ಯಾಕಂದ್ರೆ ನೀವು ತೆಗಿದ್ರಿ. ನೀವು ಇಲ್ಲ, ನೇರವಾಗಿ ಅಲ್ಲ, ಇದು ಪ್ರಶ್ನೆ ನಾ ಹೇಳಕ್ ಅಲ್ಲ, SP ಆಗಬೇಕಾಗಿತ್ತು ನೀವು. DSP ಅಂದ್ರೆ SP ಆಗಬೇಕಾದ್ರೆ ನಮಗೆ ಇದನ್ನ ಇರ್ತದೆ, ಏನಂತಂದ್ರೆ ಎಷ್ಟು ವರ್ಷ ಸರ್ವಿಸ್ ಆದ ನಂತರ, 32 ವರ್ಷ ಇಲ್ಲ, ನಮ್ಮ ಮೇಲಿನ ಏನು ನಮಗಿಂತ ಮುಂಚೆ ಏನು ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಅವರು ಎಲ್ಲರೂ ಪ್ರಮೋಷನ್ ಆದ ನಂತರ ನಮಗೆ ಪ್ರಮೋಷನ್ ಬರಬೇಕು. ಆ ರೀತಿ ನಮ್ಮದು 79ನೇ ಬ್ಯಾಚ್. ಮೊದಲು 75 ಆಗಬೇಕು, 76 ಆಗಬೇಕು, 77 ಆಗಬೇಕು, ಆಮೇಲೆ 79. ಈಗ ನಾವು ಸೇರಿದ್ದು ನಾನು 28ನೇ ವಯಸ್ಸಿಗೆ. ಹೀಗಾಗಿ ನಾನು ನಿವೃತ್ತ ಆಗೋ ವೇಳೆಗೆ ಇನ್ನೂ ಕೆಲವು ಜನ 77ನೇ ಬ್ಯಾಚ್ದವರು
ಇನ್ನೂ DSP ಇದ್ದರು, ಅವ್ರಿಗೆ ಪ್ರಮೋಷನ್ ಆದ ನಂತರ ನಮಗೆ ಅಲ್ಲಲ್ಲ, ನಮಗೆ ಕೇಳಿ ಬಂದ ಪ್ರಕಾರ ನಿಮ್ಗೆ ನೀವು SP ಆಗಬೇಕಾಯ್ತು, ಯಾರೋ ನಿಮ್ಗೆ ಇದನ್ನು ಮಾಡಿ ಡಿಮೋಷನ್ ಮಾಡಿದಾರೆ ಅಂತ ನಮಗೆ ಬಂದಂಥ ಮಾಹಿತಿ ಪ್ರಕಾರ ನಾವು ಕೇಳ್ತೇವೆ. ಡಿಮೋಷನ್ ಏನು ಪ್ರಶ್ನೆನೇ ಇಲ್ಲ. ಯಾಕಂತಂದರೆ ಡಿಮೋಷನ್ ಮಾಡಬೇಕಾದ್ರೆ ಸರ್ವಿಸ್ನಲ್ಲಿ ಕೆಲವೊಂದು ಅವ್ರ ಬಗ್ಗೆ ರೆಕಾರ್ಡ್ಗಳು ಇರಬೇಕಾಗ್ತದೆ ರೈಟಿಂಗ್ನಲ್ಲಿ. ಆ ರೈಟಿಂಗ್ನಲ್ಲಿ ಅವ್ರಿಗೆ ಪ್ರಮೋಷನ್ ಕೊಡಬಾರ್ದು ಅನ್ನುವ ಕಾಲದ ಕೆಲವೊಂದು ಶಿಕ್ಷೆಗಳಿರ್ತವೆ. ಆ ಶಿಕ್ಷೆಗಳಾದರೆ ಮಾತ್ರ ಏನೋ ಪ್ರಮೋಷನ್ ಆಗೋದಿಲ್ಲ. ಈಗ ಉದಾಹರಣಾರ್ಥವಾಗಿ ಒಬ್ಬರು ಹೆಸರು ಬೇಡ, ನಮ್ಮ ಬ್ಯಾಚ್ಮೇಟ್ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಆ ಸರ್ವಿಸ್ನಲ್ಲಿ ಪ್ರತಿಯೊಂದು ಹಂತದಲ್ಲಿ ಅವ್ರಿಗೆ ಶಿಕ್ಷೆಗಳಾಗಿದ್ದು, ಆ ಶಿಕ್ಷೆಗಳ ಕಾರಣ ಅವ್ರಿಗೆ ಆಗಲಿಲ್ಲ. ಅದೇ ರೀತಿ ಕೆಲವೊಬ್ಬರು ನನ್ನ ಜೊತೆ DSP ಇದ್ದರು. ಅವರು ನಾನು 28ನೇ ವಯಸ್ಸಿಗೆ ಸೇರಿದವನು, ಅವರು 26, 25ನೇ ವಯಸ್ಸಿಗೆ ಸಾಹೇಬ್ರ ಇರಲಿ. ಅವರು SP ಆಗಬೇಕಾಗಿತ್ತು. ಆದರೆ ಅವರಿಗೆ ಪನಿಷ್ಮೆಂಟ್ ಶಿಕ್ಷೆಗಳಿದ್ದ ಕಾರಣ ಅವ್ರಿಗೆ ಆಗಲಿಲ್ಲ. ಇಲ್ಲಿ ಇದನ್ನು ಪ್ರಮೋಷನ್ ಆಗಬೇಕಾದ್ರೆ ಅವ್ರಿಗೆ ಇದನ್ನು ಶಿಕ್ಷೆಗಳಾಗಿರಬಾರ್ದು, ಮತ್ತು ಮೊದಲಿನ ಅಪಾಯಿಂಟ್ಮೆಂಟ್ ಏನಾಗಿರ್ತಾರೆ ಅವ್ರಿಗೆ ಪ್ರಮೋಷನ್ ಆಗಿ ಜಾಗ ಖಾಲಿ ಇದ್ದಾಗ ನಮಗೆ ಪ್ರಮೋಷನ್ ಇಲ್ಲ ಸರ. ಈಗ ನೀವು ಏನು ಉಳಿತು ಯಾವುದು ಇರಲಿ, ಅದನ್ನ ಮತ್ತೊಮ್ಮೆ ತಗೋಣ. ಈಗ ಒಂದು ಸ್ವಲ್ಪದಾಗ ಮುಗಿಸ್ಬಿಡ್ತೀನಿ. ಅಲ್ಲಿ ಕೊನೆಗೆ ನಾವು ಅದನ್ನು ಓಡಿಸಿ ಲಾಠಿ ಚಾರ್ಜ್ ಮಾಡಿ ಹಾಕಿದ ನಂತರ ನಾವು ಅವನ ಗಟಾರದಲ್ಲಿ ಒಬ್ಬ ತಲೆಗೆ ಪೆಟ್ಟಾದವನು ತಂದು ಹಾಕಿದ್ವಿ, ಅವನು ಉಳಿದ. ಇಲ್ಲಿ ನಾನು ಹೇಳುವ ತಾತ್ಪರ್ಯ ಅಂತಂದರೆ, ನಮ್ಮ ಇನ್ಸ್ಪೆಕ್ಟ್ರು ಎರೆಶಿಮಿ ಅಂತಿದ್ರು, ಅವ್ರು ಬೆಳಗಾವಕ್ಕೆ ಸಾಕ್ಷಿ ಹೋಗಿದ್ರು. ಇದು ಮುದ್ದೇಬೇಳು ಬಿಜಾಪುರ ಜಿಲ್ಲೆ. ಅವರು ಬಂದ ನಂತರ ಅವರು ನನಗೆ ಹೇಳಿದರು, ಕೋತ ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಇದನ್ನೆಲ್ಲ ಚಿತ್ರಣ ಅಂತಂದರೆ ಆವಾಗ ವಿಡಿಯೋ ಅಂಥದ್ದೇನು ಇರಲಿಲ್ಲ. ಇದನ್ನೆಲ್ಲವನ್ನು ವಿಸ್ತಾರವಾಗಿ ನೀವು ವರದಿಯನ್ನು SP ಗೆ ಹಾಕಿ ಇದ್ದರೆ ನಿಮಗೆ ಪ್ರೆಸಿಡೆಂಟ್ ಗ್ಯಾಲಂಟ್ರಿ ಮೆಡಲ್ ಸಿಗ್ತಿತ್ತು. ನೀವು ಮಾಡಲಿಲ್ಲ ಅಂತ ಹೇಳಿದರು. ಇಂಥವು ಎಷ್ಟೋ ಘಟನೆಗಳನ್ನು ನಾವು ಮಾಡಿದ್ದೇವೆ. ಆದರೆ ನಾವು ಸರಿಯಾಗಿ ಮೇಲಾಧಿಕಾರಿಗಳಿಗೆ ಒಪ್ಪಿಸಕ್ಕೆ ಅದು ಇದು ಹಲಸಿದ್ನ ಶುಗರ್ ಫ್ಯಾಕ್ಟ್ರಿ ಗಲಾಟೆ ಅಲ್ಲಿ ವೀರಕುಮಾರ್ ರಕ್ಷಣೆ ಮಾಡಿದ್ದು ಅದೊಂದು ಸ್ವಲ್ಪ ನಮ್ಮ ಓದಿಗರಿಗೆ ಗೊತ್ತಿಲ್ಲ. ಕಾಕಾ ಪಾಟೀಲ್ ತಿರ್ಕೊಂಡ್ರಲ್ಲ ಇವರು ಜನತಾದಳದ ಈಗ ಸುಭಾಷ್ ಜೋಶಿ ಅವರು. ಆ ಘಟನೆ ಬಗ್ಗೆ ಬೇಕಾ? ಹೌದು. ಆ ಘಟನೆ ಬಗ್ಗೆ ಅಂತಂದ್ರೆ ನಾನು ಓಪನ್ ಆಗಿ ಹೇಳೋದು, ಕಾಕಾ ಪಾಟೀಲ್ ಅಂತಂದರೆ ಮೋಸ್ಟ್ ಥರ್ಡ್ ಕ್ಲಾಸ್ MLA. ಬರೇ ಗಲಾಟೆ ಮಾಡೋದು ಒಂದೇ ಅವನ ಪ್ರವೃತ್ತಿ. ಮುಂಜಾನೆಯಿಂದ ಹಾಲಸಿದ್ಧನಾಥ್ ಫ್ಯಾಕ್ಟ್ರಿ ಕಾರ್ಖಾನೆದ್ದು ಚುನಾವಣೆ ಡೈರೆಕ್ಟರ್ಶಿಪ್ ಸಲುವಾಗಿ ಚುನಾವಣೆ ನಡೆದಿದೆ. ಆವಾಗ DSPನೂ ಸುಮ್ಮನಿದ್ದಾರೆ, ಸಬ್ ಇನ್ಸ್ಪೆಕ್ಟ್ರು ಸುಮ್ಮನಿದ್ದಾರೆ. ನಡುವೆ ನಾನು ಇದ್ದಂಥ ಇನ್ಸ್ಪೆಕ್ಟ್ರು ಎಲ್ಲ ಬಂದೋಬಸ್ತವನ್ನು, ಅದು ಅತಿ ದೊಡ್ಡ ಬಂದೋಬಸ್ತವನ್ನು ನಾನೇ ವಹಿಸಿ ಅದನ್ನು ಉಸ್ತುವಾರಿ ಮಾಡ್ತಾಯಿದ್ದೆ. ಮುಂಜಾನೆಯಿಂದ ಅವನು ಇನ್ಸ್ಪೆಕ್ಟರ್ ಅಲ್ಲಿ ಯಾಕೆ, ಈ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಯಾಕೆ, ಅವನು ಆ ರೀತಿ ಮಾಡಿದ, ಇವನು ಈ ರೀತಿ ಮಾಡಿದ. ಮುಂಜಾನೆಯಿಂದ ತಕರಾರು. ಅದರಲ್ಲಿ DSP ಕೋತವ್ರು MLA ಅವರು ಏನು ಹೇಳ್ತಾರೆ, ಅದು ಹಾಗೆ ಮಾಡಿಬಿಡಿ ಅಂತ ಓಪನ್ನಾಗಿ ಹೇಳಿದರು. ಸಾಧ್ಯ ಇಲ್ಲ ಸರ್, ಪೊಲೀಸ್ ಮೊರಾಲಿಟಿ ನಾವು ಇದನ್ನು ಮಾಡಬೇಕಾಗ್ತದೆ. ಅವರು ಪೊಲೀಸ್ ಆಫೀಸರ್ ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮನೇ ತಗೊಳ್ಳೋಣ. ಅವನು MLA ಹೇಳ್ತಾರೆ ಅಂತೇಳಿ ಅಂದು ನಾವು ಚೇಂಜ್ ಮಾಡಿದರೆ ಇಡೀ ನಾವು ಇಲ್ಲಿ ಬಂದೋಬಸ್ತಿಗೆ ಬಂದವರು ನನ್ನನ್ನು ಹಿಡಿದು ನಿಮ್ಮನ್ನು ಹಿಡ್ಕೊಂಡು ಎಲ್ಲರೂ ಚೇಂಜ್ ಮಾಡಬೇಕಾಗ್ತದೆ. ಇರಲಿ ಅಂಥೇಳಿ ಈ ಒಂದು ಇದರೊಳಗೆ ಚುನಾವಣೆ ನಡೆದಿತ್ತು. ಆ ಕೊನೆಗೂ ಅತ್ಯಂತ ಶಾಂತ ರೀತಿಯಿಂದ ಅದು ಚುನಾವಣೆ ಮುಗೀತು. ಅದರಲ್ಲಿ ಕೌಂಟಿಂಗ್ದಲ್ಲಿ ಈ MLA ನಿಶ್ಚಿತವಾಗಿ ಗಲಾಟೆ ಮಾಡ್ತಾನೆ ಅಂತ ನಮಗೆ ಗೊತ್ತಿತ್ತು. ಆ ಕಾರಣ ನಾನೇನು ಮಾಡಿದೆ, ಆ ಕೌಂಟಿಂಗ್ ಹಾಲ್ನಲ್ಲಿ ಒಂದು ಸ್ವಲ್ಪ MLA ಅವರು ಏನೇ ಇದು ಮಾಡಿದ್ರು, ಅಲ್ಲಿ ವೀರಕುಮಾರ್ ಪಾಟೀಲ್ರು ಆವಾಗ ಇಂಧನ ಮಿನಿಸ್ಟ್ರು ಅವರು ಬಂದಿದ್ದರು, ಪ್ರಕಾಶ್ ಹುಕ್ಕೇರಿ ಅವರು ಬಂದಿದ್ದರು, ಈ ಕಾಕಾ ಪಾಟೀಲ್ರವರು ಅಂತೂ ಅಲ್ಲೇ ಇದ್ದರು. ಇವರೆಲ್ಲ ಕೂಡಿ ಏನೇ ಮಾಡಿದರೂ ಸಹಿತ ಅದನ್ನು ಸಹಿಸಿಕೊಂಡ ಬಂದೋಬಸ್ತವನ್ನು ಸರಿಯಾಗಿ ಮಾಡಿಕೊಂಡು ಹೋಗುವಂಥ 4 ಜನ ಇನ್ಸ್ಪೆಕ್ಟರ್ಗಳನ್ನು ನಾನಲ್ಲಿ ನೇಮಿಸಿದ್ದೆ. ನಾನು ಹೊರಗಡೆ ಯಾರೂ ಗಲಾಟೆ ಮಾಡಬಾರ್ದು ಅಂತೇಳಿ ಅಂದು ನಾನು ಹೊರಗಡೆ ಉಸ್ತುವಾರಿ ವಹಿಸ್ಕೊಂಡಿದ್ದೆ. ಇಲ್ಲಿ ಕಾಕಾ ಪಾಟೀಲ್ರು MLA ಆಗಿ ಒಂದು ಚುನಾವಣಾ ಜೀಪ್ಗಳನ್ನು ದುರುಪಯೋಗಪಡಿಸ್ಕೊಂಡ್ರು. ಯಾಕಂದರೆ
ಚುನಾವಣಾ ಜೀಪ್ ಹೋಗ್ತದೆ ಬರ್ತದೆ, ಪೊಲೀಸರು ಚುನಾವಣಾ ಅರ್ಜೆಂಟ್ ಅಂತ ಬರೆದಿರ್ತದೆ, ಅದನ್ನು ಅಲೋ ಮಾಡ್ತಾರೆ, ಹೊರಗಡೆ ಹೋಗ್ಲಿಕ್ಕೂ ಅಲೋ ಮಾಡ್ತಾರೆ, ಒಳಗಡೆ ಬರಲಿಕ್ಕೂ ಅಲೋ ಮಾಡ್ತಾರೆ. ಅದ್ರ ಒಳಗೆ ಏನಿದೆ ಅಂತ ಚೆಕ್ ಮಾಡೋದಿಲ್ಲ. ಆ MLA ಅವರು ಅವಾಗ ಏನು ಮಾಡಿದ್ರು ಅಂತಂದರೆ ಅದರಲ್ಲಿ ಶೆರೆನೂ ತರಿಸಿದ್ರು ಮತ್ತು ಜನನೂ ಹೊರಗಡೆ ತರಿಸಿದ್ರು. ಅವರೆಲ್ಲರೂ ಕೌಂಟಿಂಗ್ ಹಾಲ್ನಲ್ಲಿ ಹೋದರು. ನಾ ಹೇಳಿದ್ನಲ್ಲ ಮೊದಲೇ, ಏನಾದ್ರೂ ಸಂಭಾಷಿಕೊಳ್ಳುವಂತ ಎನಿಸ್ಬಿಟ್ರಿದ್ರಲ್ಲಿ. ಅವರು ಸುಮ್ಮನೆ ನೋಡ್ತಾ ನಿಂತಿದ್ರು, ಏನು ನಡೆದ್ರು ಸುಮ್ಮನೆ ನೋಡ್ತಾ ನಿಂತಿದ್ರು. ಕೊನೆಗೆ ರಾತ್ರಿ 1 ಗಂಟೆ ಸುಮಾರಿಗೆ ಒಟ್ಟಿಗೆ 13 ಸೀಟಲ್ಲಿ 12 ಸೀಟುಗಳು ಕಾಂಗ್ರೆಸ್, ಅಂದರೆ ಕಾಕಾ ಪಾಟೀಲ್ರವರು ಅವ್ರ ಗುಂಪು ಬಂತಾರೆ. ಗುಂಪು 12 ಸೀಟುಗಳು ಬಂದಿವೆ. ಇವೆಲ್ಲ ಕಬ್ಬು ಬೆಳೆಗಾರರು. ಇನ್ನೊಂದು ಡಿ ಅಂತ ಕ್ಲಾಸಿಂದ ಇರ್ತದೆ, ಅದು ಕಬ್ಬು ಬೆಳೆಗಾರರಲ್ಲ. ಅಲ್ಲಿ 1 ಸೀಟ್ ಇದೆ. ಆ 1 ಸೀಟು ಸುಭಾಷ್ ಜೋಶಿ ಅವರು ಅಂತಂದರೆ ಆವಾಗ ಅವರು ಜನತಾದಳ, ಅವರು ಆರಿಸಿ ಬರ್ತಾರೆ ಅಂತೇಳಿ ಅಂದು MLA ಅವರು ಏನು ಮಾಡಿದ್ರು ಅಂದರೆ ಆ ಸುಭಾಷ್ ಜೋಶಿ ಅವರ ವಿರುದ್ಧ ನಿಂತಂಥ ತಮ್ಮ ಕ್ಯಾಂಡಿಡೇಟನ್ನು ಮನೆಗೆ ಕಳಿಸಿದರು. ಆಮೇಲೆ ಕೌಂಟಿಂಗ್ ಏನು ಮತ ಎಣಿಕೆ ಅಧಿಕಾರಿ ಮುಂದೆ ಹೋಗಿ, ನಮ್ಮ ಕ್ಯಾಂಡಿಡೇಟ್ ಇಲ್ಲ, ನೀವು ಚುನಾವಣೆ ಕೌಂಟಿಂಗ್ ಬಂದ್ ಮಾಡಬೇಕು. ಆವಾಗ ಗಲಾಟೆ ಸ್ಟಾರ್ಟ್ ಆಯಿತು. ಆವಾಗ ನಮ್ಮ ನೋಡುತ್ತಾ ನಿಂತ ಬಂದೋಬಸ್ತದ ಇನ್ಸ್ಪೆಕ್ಟರ್ಗಳೆಲ್ಲ ನನಗೆ ವೈರ್ಲೆಸ್ ಮೇಲೆ ಹೇಳಿದರು, ಕೋತ MLA ಅವರು ಮತ ಎಣಿಕೆ ನಿಲ್ಲಿಸಿದ್ದಾರೆ, ಬರಬೇಕು ಅಂತ. ನಾನು ಹೋದೆ, ನೋಡಿದೆ ಪೂರ್ತಿ ಅಲ್ಲಿ ಇರಬೇಕಾದವರು ಕ್ಯಾಂಡಿಡೇಟ್ ಏಜೆಂಟು, ಏನೋ ಇವರು MLAಗಳು ಮಿನಿಸ್ಟರ್ಗಳು ಅಂತೇಳಿ ಅಂದು ಅಲೋ ಮಾಡಿದ್ದಾರೆ. ಅವ್ರನ್ನ ಬಿಟ್ಟು ಸುಮಾರು ಒಂದು 500-600 ಜನ ಈ ಕಾಂಗ್ರೆಸ್ನವರು ಕಾಕಾ ಪಾಟೀಲ್ರವ್ರು ತರಿಸಿದಂಥ ಜನ ಇದ್ದು ಎಲ್ಲರೂ ಗಲಾಟೆ ಮಾಡಲಿಕ್ಕೆ ತರಿಸಿದಂಥ ಜನ ಎಣಿಕೆ ಸುತ್ತಮುತ್ತಾಗಿ ಗಲಾಟೆ ಮಾಡ್ತಾ ಇದ್ರು ಉದ್ದೇಶವಾಗಿ. ನಾನು ಹೋದ ಕೂಡಲೇ ಅವ್ರಿಗೆ ನಾನು ಎಂಥ ಆಫೀಸರ್ ಅನ್ನೋದು ಗೊತ್ತು, ಯಾರಿಗೂ ಟಚ್ ಮಾಡಿಕೊಡ್ದು ಅಂತ ಆರ್ಡರ್ ಮಾಡಿದ್ರು. ನಾನು ಟಚ್ ಮಾಡಲಿಕ್ಕೆ ಬಂದಿಲ್ಲ, ಇಲ್ಲಿ ಮತ ಎಣಿಕೆ ಬಂದಾಗಿದೆ, ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದೆ. ನಮ್ಮ ಕ್ಯಾಂಡಿಡೇಟ್ ಇಲ್ಲ, ನೀವು MLA ಆಗಿ ಆರಿಸಿ ಬಂದಿರಿ. ಆವಾಗ ಸುಭಾಷ್ ಜೋಶಿ ಅವರು ನಿಮ್ಮ ವಿರುದ್ಧ ನಿಂತಿದ್ರು. ಅವ್ರು ಸೋಲ್ತಾರಂತಂದು ಅವ್ರ ಮನ್ಯಾಗ ಹೋಗಿ ಕೂತ್ಕೊಂಡ ನಂತರ ನಮ್ಮ ಕ್ಯಾಂಡಿಡೇಟ್ ಇಲ್ಲ ಅಂತ ಜನತಾದ ಪಾರ್ಟಿಯವರು ಯಾರನ್ನೂ ರಕ್ಷಣೆ ಮಾಡಿದ್ರ ಅಂತಲ್ಲ, ಆ ಟೈಮ್ದಲ್ಲಿ ಹಿಡ್ಕೊಂಡು ಹೋಗಿ ರಕ್ಷಣೆ ಮಾಡಿದ್ರ ಅಂತ, ಅದನ್ನು ಸ್ವಲ್ಪ ಬೇಗ ಹೇಳಿ. ಪಾರ್ಟಿಯವರು ನಮ್ಮ ಕ್ಯಾಂಡಿಡೇಟ್ ಇಲ್ಲ ಅಂತ ಮತ ಎಣಿಕೆ ನಿಲ್ಲಿಸಿದ್ರೆ ನೀವು ಒಪ್ತಿದ್ರಾ ಅಂತ ಕೇಳಿದೆ. ಅದೇನಿಲ್ಲ, ನಮ್ಮ ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರು. ಈ ಟೈಮ್ಗೆ ಎಷ್ಟೊಂದು ಜನ ಸುಭಾಷ್ ಜೋಶಿ ಅಂತ ಏನಿದ್ರು ಅವ್ರ ಪಾಪ ಅವ್ರ ಫಾಲೋವರ್ಸ್ ಎಲ್ಲ ಇವ್ರ ಗಲಾಟೆಗೆ, ಇವ್ರ ಒಂದು ಪುಂಡಾಟಿಗೆ ಜಾಗ ಖಾಲಿ ಮಾಡಿ ಒಬ್ಬರೇ 4 ಜನ ಉಳಿದು ಕೊನೆಗೆ ಒಬ್ಬರೇ ಒಬ್ಬರು ಉಳಿದ್ರು. ಅವ್ರ ಮೇಲೆ ಎಲ್ಲರೂ ಮುಗಿಬಿದ್ದು. ನನಗೆ ಅದು 2003ರಲ್ಲಿ ಆದಂಥ ಘಟನೆ. ಅಲ್ಲಿ ಅವರ ಹೆಸರುಗಳು ಈಗ ಪೂರ್ತಿ ನೆನಪಿಲ್ಲ. ಇಷ್ಟೊಂದು ಕ್ರೂರವಾಗಿ ಆ ಸುಭಾಷ್ ಜೋಶಿಯವರಿಗೆ ಪುಂಡಾಟಿಕೆ ಮಾಡ್ತಿದ್ರು, ಕೈ ಹಾಕ್ತಿದ್ರು ಅಥವಾ ಬೈತಿದ್ರು ಮರಾಠಿಯಲ್ಲಿ ಅಂತಂದರೆ, ಅದು ಇನ್ನೊಂದು ನಾವು ಅಕಸ್ಮಾತ್ ಅಲ್ಲಿ ಇಲ್ದಿದ್ರೆ ಅವ್ರು ಕೊಲೆನೇ ಆಗಿ ಹೋಗ್ಬೋದಾಗಿತ್ತು. ಅದ ನೀವು ರಕ್ಷಣೆ ಮಾಡಿದ್ರಿ. ಇನ್ನು ಮುಂದೆ ಹೋಗೋಣ ಸರ್. ಮಾಡೋದೇ ನಮಗೆ ಆಯ್ತು ಸರ. ಈಗ ನೀವು ನಿರುದ್ಯೋಗಿ ಇದ್ದಾಗ ಕೆಲವೊಂದು ನಾಟಕಗಳನ್ನು ಮಾಡಿದ್ರಿ ನೀವು. ಯಾಕೆ, ಯಾವ ನಾಟಕ ಮಾಡಿದ್ರಿ ಮತ್ತು ಎಲ್ಲಿ ಮಾಡಿದ್ರಿ? ಅದೇನು ಹವ್ಯಾಸ ಇತ್ತರೋ ಅಥವಾ ಹಾಗೆ ನಿರುದ್ಯೋಗ ಸಮಸ್ಯೆಯಿಂದ ಅದನ್ನು ನೀವು ಮಾಡಿದ್ರಿ ಅಂತ ಏನು? ಯಾಕಂದರೆ ಓದುಗರಿಗೆ ಎಲ್ಲ ತಿಳಿಸ್ಬೇಕು, ನಮ್ಮ ನೋಡುಗರಿಗೆ. ಅದಕ್ಕೇನು ಸಂಬಂಧ ಇಲ್ಲ. ನಮ್ಮೂರ ಹುಡುಗರು ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಅವ್ರಿಗೆ ಒಬ್ಬರು ಮುಂದಾಳುಗಳು ಬೇಕಾಗಿದ್ದರು. ನಾಟಕ ನಡೆಸ್ಕೊಂಡು ಹೇಗೆ ಮಾಡಬೇಕು, ಏನು ಮಾಡಬೇಕು, ನನಗೇನು ಅನುಭವ ಇರಲಿಲ್ಲ. ಆದರೆ ನಾನು ಒಂದು ಸ್ವಲ್ಪ ಸೀನಿಯರ್, ಕಾಲೇಜ್ ಮುಗಿಸಿದವನು. ಕಾಲೇಜ್ ಮುಗಿದ ನಂತರ ಖಾಲಿ ಅಲ್ಲ, ಯಾವ ನಾಟಕಗಳು ಯಾವ ಆಡಿದ್ರಿ? ಅನ್ನ ತಂಗಿ ಅಂತ ಮತ್ತು ಸೊಕ್ಕಿನ ಸೊಸೆ ಅಂತ, ಇನ್ನೊಂದು ಕಳ್ಳ ಕಟ್ಟಿದ ತಾಳೆ, 3 ನಾಟಕಗಳನ್ನು. ಆ ಅನ್ನ ತಂಗಿಯಲ್ಲಿ ತಂಗಿ ಪಾತ್ರ ಮಾಡಿದವ ನಾನೇ. ನಮಗೆ ಗೊತ್ತಿರ್ಬೋದು, ನೀವು ಮರ್ತಿರ್ಬೇಕು. ತಂಗಿ ಪಾತ್ರ ಮಾಡಿದವ ನಾನೇ. ಅದೇ ಮರೆಯೋಕ್ಕೆ ಸಾಧ್ಯವಿದೆ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹುಡುಗರು ಬಂದು ನಮಗೆ ಲೀಡರ್ ಆಗಿ ನೀವು ನಾಟಕ ನಡೆಸ್ಕೊಡ್ಬೇಕು ಒಪ್ಕೊಂಡಾಗ ನಾನು ಸಹಿತ ಅದರಲ್ಲಿ ಒಂದು ಪಾತ್ರ ತಗೊಂಡು ಅದನ್ನು ಯಶಸ್ವಿಯಾಗಿ ನಟನಾಗಿ, ನಿರ್ದೇಶಕನಾಗಿ, ಪ್ರೊಡ್ಯೂಸರ್ ಆಗಿ
ಅದನ್ನು ಮುಗಿಸಿದಲ್ಲದೆ ಆ ನಂತರ ಒಂದೆರಡು ನಾಟಕಗಳನ್ನ ಮಾಡಿ ಮುಂದೊಂದು ನಾಟಕ ಮಾಡಬೇಕನ್ನುವಷ್ಟರಲ್ಲಿ ನನ್ನದು ಅಲ್ಲ ಸೌದತ್ತಿಗೆ ಒಂದು ನಾಟಕ ತೆಗೆದುಕೊಂಡು ಹೋಗಿದ್ದಾರೆ. ಅವಾಗ ನಮ್ಮ ನಾಟಕ ಇವರು ಬಹಳ ಚೆನ್ನಾಗಿ ಆಡಿದ್ದಾರೆ ಅಂತೇಳಿ ಸೌದತ್ತಿಗೆ ಜಾತ್ರೆ ನಡೀತದೆ ಸುಗಂಧ ದೇವಿದು. ಆ ಜಾತ್ರೆ ಕಾಲಕ್ಕೆ ನಮ್ಮನ್ನು ಅಲ್ಲಿನೂ ಕರೆಸಿದ್ರು. ಈಗ ಪ್ರಮುಖ ಸ್ಟೇಷನ್ಗಳೇನಿದಾವೆ, PSI ಆಗಲಿ, CP ಆಗಲಿ, DSP ಈಗ ಸದ್ಯದ ಏನು ರೇಟ್ ಇದ್ರಿ, ಅವಾಗ ಏನು ರೇಟ್ ಇತ್ತು? ಯಾಕಂದ್ರೆ ರಾಜಕಾರಣ ಕೊಟ್ಟು ಬರಬೇಕಾಗ್ತೈತೆ. ನೇರವಾಗಿ ನೀವು ಈಗ ನಿವೃತ್ತಿ ಇದ್ದೀರಿ, ನೇರವಾಗಿ ಹೇಳ್ಬೋದಲ್ಲ ಇದನ್ನ ವಿಷಯ. ನನ್ನ ಇದರಲ್ಲಿ ನಾನು ಸೇವೆ ಕಾಲಕ್ಕೂ ಹೆಚ್ಚು ಕಡಿಮೆ ಏನದು ಲಂಚ ಕೊಟ್ಟಿಲ್ಲ, ನೇರವಾಗಿ ನೀವು ನೇರವಾಗೇನ ನಿಷ್ಠುರವಾಗೇನ ಮಾತಾಡಿದ್ದು. ಈಗಂತೂ ಸಂಬಂಧನೇ ಇಲ್ಲ. ನಾವು ಸೇರಿದಾಗ ಯಾವ ಸ್ಟೇಷನ್ಗಾಗಲಿ ಯಾವ ಸರ್ಕಲ್ಗಾಗಲಿ ಏನೂ ದುಡ್ಡು ಏನೂ ಇರಲಿಲ್ಲ. ಆವಾಗಿನ ಅಧಿಕಾರಿಗಳು ಅಂದರೆ SP ಗಳು ಸಹಿತ ಪ್ರಾಮಾಣಿಕರು, ಹೆಚ್ಚಿನ SP ಅನ್ನು ಎಲ್ಲರೂ ಪ್ರಾಮಾಣಿಕರು ಇದ್ದರು. ಕೆಳಗಿನ ಲೆವೆಲ್ದಲ್ಲಿ ಭ್ರಷ್ಟಾಚಾರ ಅಥವಾ ಲಂಚ ಬಡತನ ಇತ್ತು. ಆದರೆ ಮುಂದೆ ಯಾವಾಗ ರಾಮಕೃಷ್ಣ ಹೆಗಡೆಯವರು ಬಂದರು, ಆವಾಗ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಜನತಾದಳ ಯಾವಾಗ ಆರಿಸಿ ಬಂತಲ್ಲ, ಆವಾಗ ಅವ್ರಿಗೇನು ಒಂದು ಇದನ್ನು ಅಂತಂದರೆ, ಇಲ್ಲಿವರೆಗೆ ಕಾಂಗ್ರೆಸ್ನವರು ಆಡಳಿತ ಮಾಡ್ತಾ ಬಂದ್ದಾರೆ, ಎಲ್ಲ ಅವ್ರ ಅಧಿಕಾರಿಗಳು ಅವರವರೇ ಅವ್ರ ಮಾತು ಕೇಳಿ ಅವ್ರು ಮಾಡ್ತಿದ್ರು. ಅದಕ್ಕೆ ನಮಗೆ ನಾವು ಕೇಳುವ ಅಧಿಕಾರಿಗಳು ಬೇಕಂತಂದ ಮಿನಿಟ್ ಅನ್ನೋ ಪದ್ಧತಿ 1983 ಅಲ್ಲಿಂದ ಬಂತ್ರ ಮಿನಿಟ್ ಅಂತ. ಆವಾಗ ಮುಂದೆ ಮಿನಿಟ್ ಬರೇ ಹಾಕಲಿಲ್ಲ ಅವರು, ಇಷ್ಟು ದುಡ್ಡು ಕೊಟ್ಟರೆ ಮಿನಿಟ್ ಹಾಕೋಣ ಅಂತ ಮುಂದೆ ಅದು ಪದ್ಧತಿ ಬಂದು MLA ಗಳ ಕಡೆ ಅಧಿಕಾರ ಕೊಟ್ಬಿಟ್ರಿ. ನೀವು ಮಿನಿಟ್ ಏನಿಲ್ಲ, ಅದು ಆ್ಯಸ್ ಯೂಸ್ವಲ್ ಅಷ್ಟೇ. ಅಧಿಕಾರ ನಿಯಮ ಏನು ಮಾಡಲಿಲ್ಲ. ನಾ ಫಸ್ಟ್ಗೆ ಹೋದ್ರು, ಅವು ಕಾಂಗ್ರೆಸ್ 83 ಇಲೆಕ್ಷನ್ ಆಗೋಣ, ಯಾವ ಕಾಂಗ್ರೆಸ್ನಿಂದ ಬಂದನ್ರಿ, ಎಲ್ಲ ಅವ್ರ ಮಾತು ಕೇಳ್ಯಾನ, ನಮ್ಮ ಕ್ಯಾಂಡಿಡೇಟ್ ಹಾಕ್ರಿ ಅಂತ ಮೊದಲು ಹೇಳಿದರು. ಅದಕ್ಕೆ ಮುಂದೆ ಏನಂದ್ರು, ಒಂದು ಬರವಣಿಗೆಗೆ ಕೊಟ್ಬಿಡಿ, ಅದಕ್ಕೆ ಮಿನಿಟ್ ಅಂತ ಹೆಸರು ಬಿತ್ತು. ಬರವಣಿಗೆಗಳು ಕೊಟ್ಟ ನಂತರ ಕೆಲವೊಬ್ಬರು ಬರವಣಿಗೆಗಳು ಕೊಡಬೇಕಾದ್ರೆ ಯಾವರೇ ಬಂದು ಅಪ್ರೋಚ್ ಆದಂದ್ರೆ ಇಷ್ಟು ದುಡ್ಡು ಕೊಡಪ್ಪ, ಅವಾಗ ನಾನು ಮಿನಿಟ್ ಕೊಡ್ತೀನಿ ಅಂತೇಳಿ ಅಂದು ಒಂದು ಸ್ಟೇಷನ್ಗೆ ಆಯಾ ಸ್ಟೇಷನ್ಗಳನ್ನ ನೋಡಿಕೊಂಡು, ಆದಾಯ ಸ್ಟೇಷನ್ ಯಾವುವು, ಆದಾಯ ಇಲ್ಲದ್ದು ಯಾವುವು? ಆದಾಯ ಸ್ಟೇಷನ್ಗಳು ಹೆಚ್ಚಿಗೆ ಇರುವಂದ್ರೆ ಸಿಟಿಯಲ್ಲಿ ಆದ ನಂತರ ಸಬ್ ಡಿವಿಷನ್ದಲ್ಲಿ ಈಗ ಬೆಳಗಾವಿ ಆಯಿತು, ಬೆಂಗಳೂರು ಆಯಿತು, ಅಥವಾ ಇದು ಏನಂತ ಜಿಲ್ಲಾ ಪ್ಲೇಸ್ಗಳಿವೆ, ಇಲ್ಲಿ ಇನ್ಕಮ್ ಹೆಚ್ಚಿಗೆ. ಅದೇ ರೀತಿ ಈಗ ಸಬ್ ಡಿವಿಷನ್ ಅಂದರೆ ಚಿಕ್ಕೋಡಿ, ಬೈಲೊಂಗಲ್ ಆಯಿತು, ಇಂಥವು ಏನಿವೆ ಇಲ್ಲಿ ಇದಕ್ಕಿಂತಲೂ ಒಂದು ಸ್ವಲ್ಪ ಕಡಿಮೆ. ಅದಾದ ನಂತರ ತಾಲೂಕಾ ಪ್ಲೇಸ್ಗೆ ಇನ್ನೊಂದು ಸ್ವಲ್ಪ ಇನ್ಕಮ್ ಕಡಿಮೆ ಇರ್ತದೆ. ಆದರೂ ಸಹಿತ ಅಲ್ಲಿ ಏನು ಅಕ್ರಮ ಚಟುವಟಿಕೆಗಳು ಯಾವಲ್ಲಿ ಹೆಚ್ಚಾಗಿ ನಡೀತಿವೆ ಅಲ್ಲಿ ಆದಾಯ ಹೆಚ್ಚಿರ್ತದೆ. ಹೆಚ್ಚಿನ ಅಧಿಕಾರಿಗಳು ಲಿಕ್ಕರ್ ಆಗಲಿ ಅಥವಾ ನಿಮ್ಮ ಉಸುಕಾಗಲಿ ಅಥವಾ ಕಡಿ ಆಗಲಿ ಆ ಒಂದು ಏರಿಯಾದಲ್ಲಿ ಹೆಚ್ಚು ಇನ್ಕಮ್ ಐತೆ ಅಂತಾರೆ. ಕಡಿ ಆವಾಗ ಇರಲಿಲ್ಲ. ಈಗ ಇತ್ತೀಚೆಗೆ ಒಂದು 10 ವರ್ಷ 12 ವರ್ಷದಿಂದ ಬಂದ. ಅವಾಗ ಲಿಕ್ಕರನ್ನೇ ಹೆಚ್ಚಿತ್ತು. ಅವಾಗ ಲಿಕ್ಕರು ಇತ್ತು. ಯಾವಾಗ ಅಂತಂದರೆ 2006ಕ್ಕಿಂತ ಸರ್ಕಾರಿ ಶೆರೆ ಯಾವಾಗಿತ್ತು ಆವಾಗ ಲಿಕ್ಕರಿಂದ ನಂಬರ್ 2 ಬಿಸ್ನೆಸ್ ಜಾಸ್ತಿ ಇತ್ತು. ಯಾವಾಗ ಗೌರ್ಮೆಂಟ್ ಅದನ್ನು ಸರ್ಕಾರಿ ಶೆರೆ ತೆಗೆದು ಇದೇ ಶೆರೆಗಳನ್ನು ಎಲ್ಲ ಮಾಡ್ತಲ್ಲ, ಆವಾಗ ಹಳ್ಳಿಯಲ್ಲಿ ಅನಾಫಿಷಿಯಲ್ ಏನು ಮಾಡ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಮಾಮೂಲು. ಸರ್ ಇಲ್ರಿ ಕೋಚ್ ಸರ, ಈಗ ನೀವು ಬಸವರಾಜ ಬೊಮ್ಮಾಯಿ ಅವರು ನಿಮ್ಮದು ಭಾಳ ಗಾಢ ಸ್ನೇಹ ಇತ್ತು, ಅದಕ್ಕೆ ಅವ್ರು ಶಿಗ್ಗಾಂವಿ ಕರ್ಸ್ಕೊಂಡ್ರು, ಅಥವಾ MLA ಅಲ್ಲಿದ್ದಂಥವ್ರು ನಿಮ್ಮ ಜೊತೆ ಭಾಳ ಅಲ್ಲೇ ನಿಪ್ಪಾನಿ ಬೇಡ ಇಲ್ಲೇ ಬಾ ಅಂತ ಕರ್ಸ್ಕೊಂಡ್ರು, ಅದ್ರ ಬಗ್ಗೆ ಏನು ನಿಮ್ಮದು ಅಭಿಪ್ರಾಯ? ನಾನು ಯೂಸ್ವಲ್ ಆಗಿ ನಾನು ಹೇಳ್ಕೊಳ್ಳೋದಿಲ್ಲ. ನಾನು ಎಲ್ಲಿ ಈ ಕಾಕಾ ಪಾಟೀಲ್ ಬಗ್ಗೆ ನಾನು ಹೇಳಿದೆ, ಮೋಸ್ಟ್ ಥರ್ಡ್ ಕ್ಲಾಸ್ MLA ಅಂತೇಳಿ ಅಂದು. ಅಲ್ಲಿ ನಾನು ನಿಪ್ಪಾಣಿಗೆ ಹೋಗಬೇಕಾದ್ರೂ ಸಹಿತ ಆ ಇನ್ಸ್ಪೆಕ್ಟರ್ ಅಂತೇಳಿ, ಅದಕ್ಕೆ ಮುಂಚೆ ನಾನು ಅಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ನಾನು ಸಬ್ ಇನ್ಸ್ಪೆಕ್ಟ್ರಾಗಿ ಅಲ್ಲಿ ಕೆಲಸ ಮಾಡಿದ್ದನ್ನು ನೋಡಿ ಅವರು ನಾನು ಕರ್ಕೊಂಡು ಹೋಗಿದ್ದರು. ಅದೇ ರೀತಿ ಸವನೂರದಲ್ಲಿ ನಾನು ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಆ ಕೆಲಸವನ್ನು ನೋಡಿ ಅಲ್ಲಿ ಸಿಂಧೂರ್ ಅಂತ MLA 2004ರಲ್ಲಿ ಮುಂಚೆ ಅವರು MLA ಯಾರವರು? ಸಿಂಧೂರ್ ಅಂತ MLA ರಾಜಶೇಖರ್ ಸಿಂಧೂರ್. ನಾನು ಅಲ್ಲಿ ಇದ್ದಾಗ ಅವರು ಬ್ಯಾಡ್ಮಿಂಟನ್ ಪ್ಲೇಯರು. ಅವ್ರ ಮುಂದೆ MLA ಆದರು. ಆವಾಗ ನಾನು ಸವನೂರಲ್ಲಿ ಮಾಡಿದ ಕರ್ತವ್ಯ ನೋಡಿ ನಾನು ಅವ್ರು ಶಿಗ್ಗಾಂವಕ್ಕೆ ಬೊಮ್ಮಾಯಿ ಅವ್ರ ಕಡೆಗೆ ರೆಕಮೆಂಡ್ ಮಾಡಿದ್ದು. ನಾನು ದುಡ್ಡು ಕೊಟ್ಟು ಇಂಥವ್ರಲ್ಲಿ ಓದದ್ದು ಕಡಿಮೆ. ನಾನು ಹೆಚ್ಚು ಓದೋದು ನಾನು ಮೊದಲೇ ಏನು ಸರ್ವಿಸ್ ಮಾಡಿದ್ದೀನಿ ಆ ಸರ್ವಿಸನ್ನು ನೋಡಿಕೊಂಡು ಹೆಚ್ಚು ನಾನು ಪೋಸ್ಟಿಂಗ್. ಅಲ್ಲ, ಈಗ 32 ವರ್ಷ ಸರ್ವಿಸ್ನಲ್ಲಿ ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತೀರಿ?
ಅದು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ಸಂಖ್ಯೆ ಭಾಳ ಆಗ್ತದೆ ಮತ್ತು ಅದನ್ನು ಲೆಕ್ಕ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಉಳಿದ ಪೊಲೀಸ್ ಅಧಿಕಾರಿಗಳಿಗಿಂತಲೂ ಹೆಚ್ಚಿಗೆ ಶಿಕ್ಷೆ ನನ್ನ ಪ್ರಕರಣಗಳಲ್ಲಿ ಆಗಿದೆ. ಕಾರಣ ಅಂತಂದರೆ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಮುತುವರ್ಜಿ ವಹಿಸೋದಿಲ್ಲ, ಒಂದನೇದ್ದು. ಎರಡನೇದ್ದು ಕಾಂಕಾಟ್ ಮಾಡ್ತಾರೆ, ಅದನ್ನು ಕತೆ ಕಟ್ತಾರೆ, ಆಮೇಲೆ ಅದನ್ನು ಫಿರ್ಯಾದಿ ಆಗಲಿ ಏನೇ ಆಗಲಿ ಪೊಲೀಸರ ಮೇಲೆ ಬಿಡ್ತಾರೆ. ನಾನು ಮಾಡಿದ ತನಿಖೆಗಳನ್ನು ನಾನೇ ಅದನ್ನು ಡೀಲ್ ಮಾಡ್ತಿದ್ದೆ, ಪೊಲೀಸರಿಗೆ ಬಿಡಲಾರ್ದೆ. ಒಂದನೇದ್ದು. ಎರಡನೇದ್ದು ನ್ಯಾಚುರಲ್ ಏನು ಅವ್ರು ಹೇಳ್ತಾರೆ ಅದೇ. ಯಾಕಂದ್ರೆ ನಾಳೆ ಕೋರ್ಟ್ನಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅದನ್ನ ಅಲ್ಲ ಹೇಳ್ತೀರಿ ಸರ್ ನೀವು. ಅಕಸ್ಮಾತ್ ಕಾಂಕಾಟ್ ಮಾಡಿದ್ರೆ ಸರ್ ನೀವು ಹೇಳ್ತೀರಿ ಪೊಲೀಸರು ಅವ್ರಿಗೆ ಕಾಂಕಾಟ್ ಮಾಡಿದೇವೆ ಅಂತ ಹೇಳೋದಿಲ್ಲ, ಅದಕ್ಕೆ ಅವ್ರು ಕೋರ್ಟ್ನಲ್ಲಿ ಹೋಗಿ ಅಲ್ಲಲ್ಲ ನೀವು ಡಿಪೆಂಡ್ ಮಾಡ್ಕೋತೀರಿ. ಅದು ವಸ್ತುಸ್ಥಿತಿ ಏನಿದೆ, ಕೋರ್ಟ್ದಲ್ಲಿ ಅಪರಾಧಿಗಳನ್ನ ನಿರಪರಾಧಿ ಮಾಡೋರನ್ನೇ ನಿಮ್ಮ ಪೊಲೀಸರು ಸಾಕ್ಷಿಗಳನ್ನು ಹೊಡೆಯವರು. ಯಾಕಂದ್ರೆ ನಾವು ಒಪ್ಪೋದಿಲ್ಲ. ಹೆಚ್ಚಿನ ಪ್ರಕರಣಗಳಲ್ಲಿ ಬಿಡುಗಡೆ ಆಗೋದು ಸಾಕ್ಷಿಗಳ ಕಾರಣದಿಂದ ಹೊರತು ಯಾವುದೇ ಪೊಲೀಸ್ ಅಧಿಕಾರಿಗಳ ಕಾರಣದಿಂದ ಆಗೋದಿಲ್ಲ, ಇದು ಖಚಿತ. ಯಾಕಂತಂದ್ರೆ ಯಾರಿಗೆ ಬೇಕಾಗಿದೆ ಸಾಕ್ಷಿ ಹೇಳಿ ಆರೋಪಿಗಳಿಗೆ ಕೆಟ್ಟಾಗೋದು? ಸಾಕ್ಷಿ ಹೇಳಿದ್ರೆ ಫಿರ್ಯಾದಿದಾರ ಮೊದಲೇ ಬಡಿಸ್ಕೊಂಡು ವಿಕ್ಟಿಮ್ ಅವನು ಏನು ಹೆಲ್ಪ್ ಮಾಡೋದಾನೆ ಯಾರಿಗೆ? ಸಾಕ್ಷಿದಾರರಿಗೆ. ಆ ಕಾರಣದಿಂದ 100ಕ್ಕೆ 99.99 ಸಾಕ್ಷಿಗಳು ಯಾರು ಯಾವ ಪ್ರಕರಣದಲ್ಲಿಯೂ ಹೇಳೋದಿಲ್ಲ. ಹೀಗಾಗಿ ಕೆಲವೊಂದು ಪ್ರಕರಣದಲ್ಲಿ ಫಿರ್ಯಾದಿನೇ ತಮ್ಮ ಮಗಳನ್ನ ವರದಕ್ಷಿಣೆ ಸಲುವಾಗಿ ಅಳಿಯ ಕೊಂದಿದ್ದಾನೆ ಅಂತ ಫಿರ್ಯಾದಿ ಕೊಟ್ಟ ತಂದೆಯವರೇ ಕೋರ್ಟಿನಲ್ಲಿ ಹೋಗಿ ನನ್ನ ಅಳಿಯನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ನನ್ನ ಮಗಳು ಯಾಕೆ ಸತ್ತ ಅಂತ ನನಗೆ ಗೊತ್ತಿಲ್ಲ ಅಂತ ಆ ಅಳಿಯನ ಕಡೆಯಿಂದ ದುಡ್ಡು ತೆಗೆದುಕೊಂಡು ಈ ರೀತಿ ಸಾಕ್ಷಿ ಹೇಳಿ ಬಿಡುಗಡೆ ಹೊರತು ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಕಡೆ ಕಾರಣ ಇರಬಹುದು, ಇಲ್ಲ ಅಂತ ಪ್ರಶ್ನೆ ಇಲ್ಲ, ಆದ್ರೆ ಅತಿ ಕಡಿಮೆ. ಅಲ್ಲ ಈಗ ಒಬ್ಬ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಆದಾಗ ಏನು ತೊಂದರೆ, ಕುಟುಂಬ ಏನು ತೊಂದರೆ ಅನುಭವಿಸ್ಬೋದು? ಯಾಕಂದರೆ ರಾಜಕಾರಣ ಹಸ್ತಕ್ಷೇಪದಿಂದ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ ಪಟ್ಟಣ ಹೋಗಿದ್ದಾರೆ. ಅದಕ್ಕೆ ಕುಟುಂಬ ಅನುಭವಿಸಿದಂಥ ನೋವುಗಳು ಭಾಳಿವೆ. PS ಆಗಲಿ, CP ಆಗಲಿ, DSP ಆಗಲಿ. ಯಾವುದೇ ಸರ್ಕಾರಿ ನೌಕರ ಪೊಲೀಸ್ ಅಂತ ಅಷ್ಟೇ ಅಲ್ಲ, ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಸಾಧಾರಣವಾಗಿ ಸರ್ಕಾರದಿಂದ ಕೆಲವೊಂದು ನೀತಿ ನಿಯಮಗಳಿವೆ. ಅವು ಮಾತ್ರ ಬರದ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವರು, ಅದನ್ನೇ ಹೇಳಕತ್ತಿದ್ದು ನಾನು. ಆದರೆ ಅವು ಯಾವ ಜಾರಿಯಲ್ಲಿ ಬರೋದಿಲ್ಲ. ಈಗ ಸರ್ವಸಾಧಾರಣವಾಗಿ 2 ವರ್ಷ ಯಾರನ್ನೂ ಅಳಗಾಡಿಸ್ಬಾರ್ದು, 3 ವರ್ಷ ಅಳಗಾಡಿಸ್ಬಾರ್ದು ನೇಮ್ ಇದೆ. ಆದರೆ ಇವ್ರು MLAಗಳು ಹೋಗಿ ಅಲ್ಲಿ ಕುತ್ಕೋತಾರೆ, ನಮ್ಮ ಮಾತು ಕೇಳೋದಿಲ್ಲ ರೀ, ನಮ್ಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ರೀ, ಬಂದು 6 ತಿಂಗಳಾಗ್ಯದ್ರಿ ಬ್ಯಾಡ್ರಿ ಅಂತೇಳಿ ಅಲ್ಲಿ ಅವ್ರು ಹೇಳ್ತಾರೆ, ಹೇಳೋದಿಲ್ಲ ಅಂತಿಲ್ಲ. ಆದರೆ ಇವರು MLAಗಳ ಒತ್ತಡಕ್ಕೆ ನಿಮ್ಗೆ ಗೊತ್ತಿದೆ, ಆ DSPಗಳದ್ದು ಅವ್ರದ್ದು ಇವ್ರದ್ದು ಎಲ್ಲ ಗೊತ್ತಿದೆ. ಪಾಪಕ್ಕೆ ಲಾಸ್ಟ್ಗೆ ರಾಜೀನಾಮೆ ಕೊಟ್ಟನೇ ಹೋದಳು. ಖೇಮ್ಕಾ ಅಂತ ಒಬ್ಬ IAS ಪ್ರಾಮಾಣಿಕ ಅಧಿಕಾರಿ ಕಾಂಗ್ರೆಸ್ಸು ಮತ್ತು BJP ಹೇಳ್ತಾರಲ್ಲ ಇಷ್ಟೊಂದು ಅಂತೇಳಿ, ಇವನ್ ಈಗ ಸದ್ಯ ಅದಾರೆ ಅವರು ಎಷ್ಟು ಒಂದು 22 ವರ್ಷಗಳ ಅವಧಿಯಲ್ಲೇನೋ 16 ಸಲ ಟ್ರಾನ್ಸ್ಫರ್ ಆಗಿದೆ. ಅವರು ಕಾಂಗ್ರೆಸ್ಸೂ ಟ್ರಾನ್ಸ್ಫರ್ ಮಾಡಿದೆ, ಅದೇ ರೀತಿ BJPನೂ ಟ್ರಾನ್ಸ್ಫರ್ ಮಾಡಿದೆ. ಯಾವುದೇ ಪ್ರಾಮಾಣಿಕ ಅಧಿಕಾರಿಗಳಿಗೆ ಇದು ಈಗಿನ ಅಲ್ಲ. ನೀವು ಪೊಲೀಸ್ ಲಾ ಇದಾರಲ್ಲ, 2 ವರ್ಷ ಒಮ್ಮೆ ನೀವು ಒಂದು ಸ್ಟೇಷನ್ ಕೊಟ್ಟರೆ 2 ವರ್ಷ ತಕ್ಕ ನೀವು ಟ್ರಾನ್ಸ್ಫರ್ ಮಾಡಬಾರ್ದು. ನಿಯಮಗಳಿವೆ, ಅದನ್ನು ಗಾಳಿಗೆ ತೂರಿ ಯಾರು ಕೇಳೋರು? ಅದು ರೂಲ್ ಅನ್ನಲ್ಲದು. ನಿಯಮಗಳು ಬೇರೆ, ರೂಲ್ಗಳು ಬೇರೆ. ರೂಲ್ಗಳನ್ನು ಮಾಡಿದರೆ ಅದರ ವರ್ಧ. ಮತ್ತು ನಿಮಗೆ ಗೊತ್ತಲ್ಲ, ಈಗ ರೋಹಿಣಿ ಅವ್ರದ್ದು ಹಾಸನ್ಗೆ ಇದ್ದರು, ಅವರು ಯಾವ MLAಗಳಿಗೂ ಆ ಫಂಡನ್ನು ಮಿಸ್ ಮಾಡೋಕ್ಕೆ ಬಿಡಲಿಲ್ಲ ಅವರು, ಅದಕ್ಕೆ ಅವರು ಟ್ರಾನ್ಸ್ಫರ್ ಮಾಡಿದರು. ಮುಂದೆ ಈಗ BJP ಗೌರ್ಮೆಂಟ್ ಏನಾದರೂ ಬಂದು ಅವ್ರಿಗೆ ಇದನ್ನು ಮಾಡ್ತಾ ಅದೇ. ಯಾವುದೇ ಪ್ರಾಮಾಣಿಕ ಅಧಿಕಾರಿಗಳು ಯಾವುದೇ ಸರ್ಕಾರಗಳಿಗೆ ಬೇಕಾಗಿಲ್ಲ. ಅದರಂತೆ ಈ ಅಕಸ್ಮಾತಾಗಿ ವರ್ಗಾವಣೆ ಆದರೆ ನಡುವೆ ಹುಡುಗರು ಎಜುಕೇಷನ್ ಇರ್ತದೆ, ಅಲ್ಲಿ ಹೋಗಿ ಮನೆ ಹುಡುಕಬೇಕು, ಹುಡುಗರನ್ನು ಇಲ್ಲಿಂದ ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡಬೇಕು, ಮತ್ತು ಅಲ್ಲಿ ಒಂದು ಇದಕ್ಕೆ ಹೊಂದ್ಕೊಳ್ಬೇಕು. ಸಾಕಷ್ಟು ಕಾರಣಗಳಿವೆ. ನಮಗೆ ಅಂತಹ ಪ್ರಸಂಗ ಬರಲಿಲ್ಲ ಆ್ಯಕ್ಚುಲಿ ಆಗಿ. ಅದರಿಂದ ಯಾರಿಗೆ ಒಂದು ಇದನ್ನಾಗಿದೆಯಲ್ಲ ಅವ್ರನ್ನ ಕೇಳಿದ್ರೆ ಒಳ್ಳೆಯದು ಅಂತ. ಅಲ್ಲ ಈಗಿನ PS ಆಗಲಿ, CP ಆಗಲಿ, DSP ಆಗಲಿ, ಅವ್ರಿಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಯಾಕಂದರೆ ನಿಮಗೆಲ್ಲ ಅನುಭವ ಇದೆ. ಈಗಿನ ಹೊಸ PSI CP ಅವರಿಗೆ ಏನೂ ಗೊತ್ತಾನೇ ಇಲ್ಲ, ಸ್ಟೇಷನ್ ಡೈರೆಕ್ಟಾಗಿ ಬಂದಿರ್ತಾರೆ. ಅವ್ರಿಗೆ ಏನು ಸಂದೇಶ ಅದು ನಿಮ್ಮದು? ಏನು ರಾಜಕಾರಣ ಮಾತು ಕೇಳಂತಿರೋ ಅಥವಾ ಪ್ರೆಷರ್ನಿಂದ ಕೆಲಸ ಮಾಡಂತ ಹೇಳ್ತಿರೋ? ಅವ್ರಿಗೆ
ಏನೂ ಗೊತ್ತಿಲ್ಲ ಅಂತ ನಾವು ಹೇಳೋದು ಭಾಳ ತಪ್ಪಾಗ್ತದೆ. ಇವು ಜ್ಞಾನಿ ಅಂತ ನಮಗೆ ಅಲ್ಲಲ್ಲ, ನಿವೃತ್ತಿ ಎಲ್ಲ ಅನುಭವ ಇದೆ ನಿಮಗೆ, ಅನುಭವದ ಮಾತುಗಳನ್ನು ಹೇಳ್ಬೇಕಾರಲ್ಲ ಅವ್ರಿಗೆ. ನಾನು ಒಮ್ಮೆ ಸೇವೆಯಲ್ಲಿದ್ದಾಗ ನಮ್ಮ SP ಅವರಿಗೆ ಹೇಳಿದೆ, ಸರ್ ಇನ್ನು ಮುಂದೆ ಏನು ಸರ್ ಪೊಲೀಸರು ಸರ್ವಿಸ್ ಮಾಡಬೇಕಾಗ್ತದೆ, ಭಾಳ ಕಠಿಣ ಇದೆ ಅಂತ ಅಂದಾಗ, ಕೂತವ್ರೆ ನೀವು ತಪ್ಪು ತಿಳ್ಕೊಂಡಿರಿ ಅಂತಂದ್ರೆ ಅವರು. ಯಾಕೆ ಸರ್ ಅಂದೆ, ಯಾವ ರೀತಿ ಜನ ರಾಜಕಾರಣಿಗಳು ಬದಲಾಗಿ ಏನು ಮಾಡತ್ತಾರೆ, ಜನ ಬದಲಾಗಿ ಏನು ಮಾಡಕತ್ತಾರೆ, ಅದೇ ರೀತಿ ಪೊಲೀಸ್ ಆಫೀಸರು ಬದಲಾವಣೆ ಆಗಿ ಅದಕ್ಕೆ ಅದ್ರ ಬಗ್ಗೆ ನೀವು ಕಾಳಜಿ ಮಾಡಬೇಡ್ರಿ ಅಂತ ಹೇಳಿದರು. ಅದೇ ರೀತಿ ಈಗೇನು ಜನ ಯಾವ ರೀತಿ ಇದ್ದಾರೆ, ಪಾಲಿಟಿಷಿಯನ್ ಯಾವ ರೀತಿ ಇದ್ದಾರೆ, ಅದೇ ರೀತಿ ಪೊಲೀಸ್ ಸಹಿತ ಬದಲಾವಣೆ ಆಗಿ ಅವ್ರಿಗೆ ಹೊಂದ್ಕೊಂಡು ನಡೆದಾರೆ. ಆಯ್ತು, ಈಗ ರಾಜಕಾರಣ ವಿಷಯಕ್ಕೆ ಬರೋಣ. ಯಾಕಂದ್ರೆ ರಾಜಕಾರಣ ವಿಷಯ ಮಾತಾಡಿದ್ರೆ ಈಗ ಕನ್ಯಾಕುಮಾರ್ ಆಗಲಿ, ಜಿಗ್ನೇಶ್ ಮೇವಾನಿ ಆಗಲಿ, ಹಾರ್ದಿಕ್ ಪಟೇಲ್ ಆಗಲಿ, ಇವ್ರ ಬಗ್ಗೆ ಈಗ ಹೆಂಗೆ ಆಯ್ಕಾನೆ ಇವರು ಸರ್ಕಾರ ವಿರುದ್ಧ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಅವರಿಗೆ ಅನೇಕ ತೊಂದರೆಗಳನ್ನು ಕೊಡ್ತಾ ಇದೆ. ಈಗ ರಾಜಕಾರಣ ಅದ್ರ ಬಗ್ಗೆ ಏನು ನೀವು ರಾಜಕಾರಣ ಬಗ್ಗೆ ಸ್ವಲ್ಪ ಹೇಳಬೇಕಾಗಿತ್ತು. ಯಾಕಂದ್ರೆ ಈಗ ಆ ಯುವಕರು ಹೋರಾಟ ಮಾಡ್ತಾರೆ ದೇಶ ತುಂಬ. ನಾನು ಅವರ ನಡವಳಿಕೆಯನ್ನಾಗಲಿ ಅವ್ರ ಹೇಳಿಕೆಗಳನ್ನಾಗಲಿ ನಾನೇನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಅವರ ನಡವಳಿಕೆಯನ್ನು ನಾನು ಒಪ್ಪೋದಿಲ್ಲ. ಅದು ಭಾಳ ಡಿಟೇಲ್ ಡಿಸ್ಕಷನ್ ಆಗ್ತದೆ. ಒಟ್ಟಿನ ಮೇಲೆ ನಾನು ಅವರ ನಡವಳಿಕೆಯನ್ನು ಒಪ್ಪೋದಿಲ್ಲ. ಅಲ್ಲ, ಈಗ ಹಾರ್ದಿಕ್ ಪಟೇಲ್ ಅವರು ಅದು 21ನೇ ವರ್ಷದಲ್ಲಿ ಆ ಒಂದು ಸ್ಟ್ರೈಕನ್ನು ಮಾಡಿ ಎಷ್ಟು ಕ್ರೋರ್ಸ್ ಗಳಿಸಿದ್ದಾರೆ ಗೊತ್ತಾ ನಿಮಗೆ? ನಿಮಗಂತೂ 100ಕ್ಕೆ 100 ಗೊತ್ತಿದೆ. ಎಷ್ಟೊಂದು ಕೋಟಿ ಗಳಿಸಿದ್ದಾರೆ. ಈಗ ಎಲ್ಲಿದ್ದಾರೆ? ಆಮೇಲೆ ಅವರು ಎತ್ತಿದ್ದ ಪ್ರಶ್ನೆ ಏನು, ಪಟೇಲರಿಗೆ ಮೀಸಲಾತಿ ದೊರಿಬೇಕಂತ. ಹೌದು, ಒಪ್ತೀರಾ? ಇಲ್ಲ, ಒಪ್ಪಂತ ಮಾತಲ್ಲ ಅದು. ಪಟೇಲರು ಅಂತಂದ್ರೆ ಕೊಡುಗೆ ದಾನಿಗಳು, ದೇಶದ ಕೋಟ್ಯಾಧೀಶರು, ಇಡೀ ಜಗತ್ತಿನಲ್ಲೇ ಸಾಹುಕಾರಿಗೆ ಶ್ರೀಮಂತರಂತ ಪ್ರಸಿದ್ಧಿ. ಅವರಿಗೆ ಇವರು ಮೀಸಲಾತಿ ಕೊಡಬೇಕಂತಂದು ಅದರಲ್ಲಿ ಒಂದು ಸ್ವಲ್ಪ ರಾಜಕೀಯನೂ ಸೇರಿಕೊಂಡು ದೊಡ್ಡ ಇವನ್ನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ನೀವು ಎಷ್ಟು ದಿವಸ ಬೇಕಾಗ್ತದೆ? ಅಲ್ಲ, ಈಗ ಕನ್ನಯ್ಯ ಕುಮಾರ್ ಅಂತೂ ನೀವು ಒಪ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಟುಕಡೆ ಟುಕಡೆ ಹೋಂಗೆ ದೇಶ ಅಂತ ಒಂದು. ಎರಡನೇದ್ದು ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ, ಆಪ್ಕಾ ಕಾತಿಲ್ ಜಿಂದಾ ಹೈ. ಅಫ್ಜಲ್ ಗುರು ಯಾವ ಒಂದು ದೇಶವನ್ನು ಮುನ್ನಡೆಸಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿ ಲೋಕಸಭೆಯಲ್ಲಿ ಇರ್ತಾರೆ, ಅಂಥ ಜನಪ್ರತಿಗಳನ್ನು ಬಾಂಬ್ ಹಾಕಿ ಉಡಾಯಿಸಲು ಹೋದಂಥ ಅಫ್ಜಲ್ ಗುರುಗೆ ಇವ್ರು ಹೇಳ್ತಾರೆ, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಆಪ್ಕಾ ಕಾತಿಲ್ ಜಿಂದಾ ಇವ್ರ ಬಗ್ಗೆ ಹೇಳೋದಾದ್ರೆ ಕೋರ್ಟ್ನಲ್ಲಿ ಕೇಸ್ ಇದೆ. ಯಾಕಂದ್ರೆ ಮೊನ್ನೆನೇ FIR ಆಗಿದೆ, ಅದನ್ನು ಆಮೇಲೆ ನೋಡೋಣ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮೇನ್ ಸ್ಟ್ರೀಮ್ ಮೀಡಿಯಾ ಇದೆ ಅದು ದಾರಿ ತಪ್ತಾ ಇದೆ. ಏನು ಸದ್ಯದಲ್ಲಿ ವರ್ಕ್ ಮಾಡ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಲೈವ್ ಆಗಲಿ ಅಥವಾ ವಾಟ್ಸಪ್ ಆಗಲಿ, ಇದರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈಗ ರೈತರ ಹೋರಾಟ ಏನು ದಿಲ್ಲಿಯಲ್ಲಿದೆ ಅದು ಜನರಿಗೆ ಗೊತ್ತಾಗಬೇಕಾದ್ರೆ, ಬೆಳಕಿಗೆ ಬರಬೇಕಾದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದವರು ಅಲ್ಲ, ಸೋಷಿಯಲ್ ಮೀಡಿಯಾದವರು. ಈ ಸೋಷಿಯಲ್ ಮೀಡಿಯಾದ ಜನರಿಗೆ ರೈತರ ಹೋರಾಟ ಗೊತ್ತಾಯಿತು. ಅದಕ್ಕೆ ಈ ಡಿಫರೆನ್ಸ್ ಬಿಟ್ವೀನ್ ಇದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತಿತ್ತದು ಸೋಷಿಯಲ್ ಮೀಡಿಯಾ ಮತ್ತು TV ಮಾಧ್ಯಮದ ಮೂಲಕ? TV ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಉಪಯೋಗ ದುರುಪಯೋಗ ಎರಡೂ ಇವೆ. ಮಾಧ್ಯಮಗಳು, ಈ ಸೋಷಿಯಲ್ ಮೀಡಿಯಾ ಆಗಲಿ TV ಮಾಧ್ಯಮಗಳಾಗಲಿ ಎರಡೂ ಕೆಲಸ ಮಾಡ್ತಾಯಿವೆ. ಈ ಕಡೆಗೆ ಒಳ್ಳೆಯದನ್ನು ಮಾಡ್ತಾಯಿವೆ, ಕೆಲವೊಂದು ಸಾರಿ ಅವರ ತಮ್ಮ TRPಗೋಸ್ಕರ ತಮಗೆ ಏನು ಬೇಕು ಅದನ್ನು ಮಾಡ್ತಾಯಿವೆ. ಪ್ರೆಸ್ಸಿಂದು ಒಂದೇ ಒಂದು ನಾನು ಉದಾಹರಣೆ ಹೇಳಬೇಕಂತಂದರೆ, ನನಗೆ ಹೆಸರು ಡೇಟು ಅದು ಇದು ಗೊತ್ತಿಲ್ಲ, ಒಬ್ಬ ಪ್ರಸಿದ್ಧ ಮಹಾನ್ ವ್ಯಕ್ತಿ ಅಮೇರಿಕಕ್ಕೆ ಹೋಗ್ತಾನೆ. ಅಲ್ಲಿ ಇಳಿದ ಕೂಡಲೇ ಪ್ರೆಸ್ನವರು ಏನು ಮಾಡ್ತಾರೆ ಅಂತಂದರೆ, ಇಂಥ ಜಾಗೆ ಅಂತ ಹೇಳ್ತಾರೆ ಅವರು. ಅಲ್ಲಿ ಭಾಳ ಇಂಪಾರ್ಟೆಂಟ್ ಇದು, ಸ್ವಲ್ಪ ವೇಗವಾಗಿ ಹೇಳಿದ್ರೆ ಅಲ್ಲಿ ಸೂಳೆಗಾರಿಕೆ ಅವ್ರು ಕೇಳ್ತಾರೆ. ಇಲ್ಲಿ ಇಂಥಲ್ಲೇ ಜಾಗ ಹೇಳ್ತಾರೆ ಅವರು, ಸೂಳೆಗಾರಿಕೆ ನಡೆದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದಾಗ ಆ ಮಹಾನ್ ವ್ಯಕ್ತಿ ಏನು ಕೇಳ್ತಾನೆ ಅವ್ರಿಗೆ, ಅಲ್ಲಿ ಸೂಳೆಗಾರಿಕೆ ನಡೆದಿದೆಯಾ ಅಂತ ಕೇಳ್ತಾರೆ. ಮರುದಿನ ಪೇಪರ್ನಲ್ಲಿ
ಹಿಂದೆ ಏನಿಲ್ಲ ಮುಂದೆ ಏನಿಲ್ಲ ಪೇಪರ್ನಲ್ಲಿ ಈ ವ್ಯಕ್ತಿ ಇಂಥ ಮಹಾನ್ ವ್ಯಕ್ತಿ ಬಂದ ಮೊದಲನೇ ಪ್ರಶ್ನೆ ಅವ್ರಿಗೆ ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ಸೂಳಿಗಾರಿಕೆ ನಡೆದಿದೆ ಅನ್ನುವಂಥ ಪ್ರಶ್ನೆ ಮಾಡಿದ್ರು ಅಂತೇಳಿ ಅದನ್ನು ಬಿಂಬಿಸಿದ್ರು. ಇದಕ್ಕೇನು ಹೇಳ್ತೀರಾ? ಈ ರೀತಿ ಪ್ರಶ್ನೆ ಮೇಲೆ ಒಂದು ನೀವು ನೋಡಿರ್ಬೇಕು, ವ್ಯಂಗ್ಯಚಿತ್ರ ನಾಯಿ ಚಿತ್ರ ತೋರಿಸಿ ಅದಕ್ಕೆಲ್ಲ ಪೆನ್ಗಳನ್ನು ಅದು ಆಮೇಲೆ ಮಾತಾಡ್ರೆ. ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಅವರು BJP MP ಅವರು ನರೇಂದ್ರ ಮೋದಿ ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮ ಆಡಳಿತ ಭ್ರಷ್ಟದಂಥ ಆಡಳಿತ, ನಿಮ್ಗೆ ಆಡಳಿತ ನಡೆಸೋಕೆ ಬರೋಂಗಿಲ್ಲ ಅಂತೇಳಿ ಅನುಭವಿ ಅವರು. ಅದಕ್ಕೆ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ಲಿಕ್ಕೆ ಬಯಸ್ತಾರೆ ಹೆಂಗೇನ? ಅವರು ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬರು ನೇರ ನಡೆಯುಳ್ಳ ವ್ಯಕ್ತಿ ಅಂತ ನನ್ನ ಅಭಿಪ್ರಾಯ. ಅವರು BJP ಬೆಂಬಲಿಗರು ಹೌದು. BJP ಯಾವಾಗ ಕೆಲವೊಂದು ಸಲ ತಪ್ಪು ಮಾಡ್ತದೆ ಆವಾಗ ಅದನ್ನು ಎತ್ತಿ ತೋರಿಸಿ ಸರಿಪಡಿಸಿಕೊಳ್ಳಲು ಹೇಳ್ತಾರೆ. ಆದರೆ ರಾಜಕೀಯ ಅಂತ ಒಂದು ಇರ್ತದೆ ಅಲ್ಲ, ಆ ರಾಜಕೀಯವನ್ನು ಮಾಡದೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ನೇರವಾಗಿ ಅದನ್ನು ಮಾಡಲಿಕ್ಕೆ ಹೋದರೆ ಅವನು ನಾಳೆ ರಾಜಕೀಯದಲ್ಲಿ ಉಳಿಗಾಲ ಇಲ್ಲ ಅವನಿಗೆ. ಹೀಗಾಗಿ ಅದು ಸುಬ್ರಹ್ಮಣ್ಯ ಸ್ವಾಮಿಯವ್ರ ಬಗ್ಗೆ ಹೇಳಬೇಕಂದ್ರೆ ಅದು ನೇರ ನಿಷ್ಠುರ ವ್ಯಕ್ತಿ. ಅಲ್ಲಿ ಹಿಂದಿನ ಪತ್ರಕರ್ತರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿದೆ, ಹಿಂದಿನ ಪತ್ರಕರ್ತ ಹೆಂಗಿರಬೇಕು, ಏನಿರಬೇಕು, ಏನಿದ್ದಾರೆ ಅನ್ನೋದು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಭಾಳ ಕರೆಕ್ಟ್ ಆಗ್ತೈತ್ರ. ನನ್ನ ವಿಚಾರದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲ, 4ನೇ ಸ್ತಂಭ ಇದು. ಈಗ 4ನೇ ಸ್ತಂಭ ಕೊಳಿತಾ ಇದೆ ಅಂತ ಒಂದು ಆರೋಪ ಇದೆ. ಅಲ್ಲ, ಅದನ್ನೇ ಹೇಳಿದಿರಲ್ಲ, ಅಮೇರಿಕಾದಲ್ಲಿ ಒಂದು ವ್ಯಂಗ್ಯಚಿತ್ರ ನಾಯಿಗಳಿವೆ, ಆಮೇಲೆ ಅದಕ್ಕೆ ಪೆನ್ಗಳು ಕೊಟ್ಟಾನೆ ಅಂತಂದರೆ ಅದರ ಅರ್ಥ ನೀವೇ ತಿಳ್ಕೊಳ್ಬೋದು. ಅಥವಾ ಒಂದು ಜಗತ್ತಿನಲ್ಲಿ ಒಂದು ನಮ್ಮ ಇಂಡಿಯನ್ ಪ್ರೆಸ್ ವರದಿ ಸುದ್ದಿಗಾರರ ಬಗ್ಗೆ ಒಂದು ಇದನ್ನಿದೆ, ಜಗತ್ತಿನಲ್ಲೇ ಭ್ರಷ್ಟ ಪ್ರೆಸ್ನವರು ಮೊದಲನೇದಾಗಿ ಭ್ರಷ್ಟರಿದ್ದಾರೆ ಅಂತೇಳಿ ಅಂದು ಜಗತ್ತಿನ ಒಂದು ಅಲ್ಲ, ಜಗತ್ತಿನಲ್ಲಿ ಸಮೀಕ್ಷೆಯಲ್ಲಿ ಏನಿದೆ 180 ರಾಷ್ಟ್ರಗಳಲ್ಲಿ ನಮ್ಮ ದೇಶದ್ದು 152ನೇ ಸ್ಥಾನದಲ್ಲಿ ಬಂದಿದೆ. 152ನೇ ಸ್ಥಾನದಲ್ಲಿ ಬಂದು ನಿಂತಿದೆ. ಫಸ್ಟ್ ಇಲ್ಲ, 152ನೇ ಸ್ಥಾನದಲ್ಲಿ ರಾಷ್ಟ್ರೊಳಗೆ ಫಸ್ಟ್ ನಂಬರ್. ಇಲ್ಲ 152ನೇ ಸ್ಥಾನದಲ್ಲಿದೆ 180 ರಾಷ್ಟ್ರಗಳಲ್ಲಿ. ಯಾಕಂದ್ರೆ ಅಂದ್ರೆ ಲಾಸ್ಟ್ ಆಯ್ತಲ್ಲ, ಮತ್ತೆ ಅಂದ್ರೆ ಇವ್ರು ಕರಪ್ಟೇ ಅಲ್ಲ ಅಂತ, ಭ್ರಷ್ಟರೇ ಅಲ್ಲ ಅಂತ ಅಂದಾಗ ಅರ್ಥ ಆಯ್ತಲ್ಲ. 180ರಲ್ಲಿ 152 ಅಂತಂದ್ರೆ ಭ್ರಷ್ಟರೇ ಅಲ್ಲ ಅಂತ ಬಂತಲ್ಲ. ಈಗ ಟಿವಿಯಲ್ಲಿ ನಾನು ಸಾಕಷ್ಟು ಉದಾಹರಣೆ ಕೊಡಬಲ್ಲೆ. ಏನು, ಯಾವಾಗ ಡೀಲ್ ಆಗ್ತದೆ ಆವಾಗ ಅದ್ರ ಬಗ್ಗೆ ತೋರಿಸೋದು ಬಂದ್ ಮಾಡಿಬಿಡ್ತಾರೆ. ನಾನು ಸಾಕಷ್ಟು ಅದ್ರ ಬಗ್ಗೆ ಉದಾಹರಣೆ ಕೊಡಬಲ್ಲೆ. ನಮ್ಮ ಡಿಪಾರ್ಟ್ಮೆಂಟದ್ದು ಬೇಕಾದರೆ ಉದಾಹರಣೆ ಬೇಕಂದ್ರೆ ಉದಾಹರಣೆನೂ ಕೊಡ್ತೀನಿ ನಾನು ಅದ್ರ ಬಗ್ಗೆ. ಅಲ್ಲ, ಈಗ ನೀವು ಕೊನೆಯದಾಗಿ ನಾವು ನಿಮಗೊಂದು ಮಾತು ಕೇಳ್ತೇವೆ. ತಮ್ಮ ಅವಧಿಯಲ್ಲಿ ಏನು ನೀವು ಸೇವೆ ಮಾಡಿದ್ರಿ, ಆ ಸೇವೆಯನ್ನು ರಿಟೈರ್ಮೆಂಟ್ ಆದ ನಂತರ ಸೋಷಿಯಲ್ ಲೈಫ್ದಲ್ಲಿ ಯಾಕೆ ಬರ್ತಾ ಇಲ್ಲ ನೀವು? ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ಸಮಾಜ ಸೇವೆ ಮಾಡ್ಬೇಕಂತ ಒಂದು ಇಚ್ಛೆ ಇರಬೇಕಾಗೈತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಸಮಾಜ ಹೆಂಗಿದೆ, ಏನಿದೆ. ಯಾಕಂದರೆ ಸರ್ವಿಸ್ದಲ್ಲಿ ನೀವು ಎಲ್ಲ ನೋಡಿದರೆ ಅದು ಯಾಕೆ ನೀವು ಅದು ಮನಸ್ಸು ಮಾಡ್ತಾ ಇಲ್ಲೋ, ಅಥವಾ ಆ ಸಮಾಜನೇ ಕೆಟ್ಟಿದ್ದೀನೋ? ಇಲ್ಲ, ಹಾಗೇನಿಲ್ಲ. ನಾನು ರಾಜಕಾರಣ ಅಂತೂ ಹೊಕ್ಕೋದಿಲ್ಲ, ಎರಡನೇ ಮಾತನೇ ಇಲ್ಲ ಅದರಲ್ಲಿ. ಸಮಾಜ ಸೇವೆ ಮಾಡುವ ಮನಸ್ಸಿದೆ. ನಾನು ಒಂದು ಸೇವಾಶ್ರಮವನ್ನು ತೆರೆದು ಅದನ್ನು ಫ್ರೀ ಸರ್ವಿಸ್ ಅಂತ ಮಾಡಬೇಕಂತ ನನಗೆ ಯಾವಾಗ ರಿಟೈರ್ಡ್ ಆಗಿದ್ದೆ ಆವಾಗ ನನಗೆ ವಿಚಾರ ಇತ್ತು. ಆದರೆ ಇದುವರೆಗೆ ಅದು ಕಾಲ ಕೂಡಿ ಬಂದಿಲ್ಲ. ನನ್ನ ಆಸ್ತಿಯನ್ನು ಪೂರ್ತಿ ಮಾರಿ ಆ ಸೇವಾ ಒಂದು ಕೇಂದ್ರವನ್ನು ತೆರೆಯಬೇಕಂತ ನನ್ನ ಇಚ್ಛೆ ಇದೆ. ಈಗ ರಾಮ ಮಂದಿರ ಬಗ್ಗೆ ಸ್ವಲ್ಪ ಹೇಳಿ. ರಾಮ ಮಂದಿರಗೆ ಈಗ ನಾನು ಈ ಬೆಳಗಾವದಲ್ಲಿ ಇರುವಂಥ ಮನೆಗಳನ್ನು ಮಾರಿಕೊಂಡು ಊರಿಗೆ ಹೋಗಿ ಅಲ್ಲಿ ಸಮಾಜ ಸೇವೆ ಮಾಡುವ ಇಚ್ಛೆ ಇದೆ. ಮುಂದೆ ನೋಡಬೇಕು. ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಭಾಳ ಅನುಕೂಲ ಆಗುತ್ತೆ. ರಾಮ ಮಂದಿರ ಬಗ್ಗೆ ಈಗ ನೋಡಿ, ನಾನು ರಾಮ ಮಂದಿರ ಬಗ್ಗೆ ಏನಾದರೂ ಮಾತಾಡಿದರೆ ನನ್ನ ಮೇಲೆ ಎಲ್ಲ ಆಪಾದನೆಗಳು ಬಂದುಬಿಡ್ತವೆ. ಇವು ಹಿಂದೂ ಅಲ್ಲ, ಅಥವಾ ಅದಲ್ಲ, ಇದಲ್ಲ, ಹೀಗೆ ಹಾಗೆ ಅಂತ ಬರ್ತವೆ. ಟುಕಡೆ ಗ್ಯಾಂಗದ ಮೆಂಬರ್ ಅಂತಾರೆ, ಏನೋ ಅಂತಾರೆ, ಒಟ್ಟು ಆಪಾದನೆ ಬರ್ತವೆ. ಇರಲಿ, ಅಪವಾದ ಬರ್ತವೆ. ಹಿಂದೂ ಅಲ್ಲ, ಇದು ಅಲ್ಲ, ಅದು ಅಲ್ಲ ಅಂತ. ಆದರೆ ನನ್ನ ಅಭಿಪ್ರಾಯ ಇಲ್ಲಿ ರಾಮನ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಸಹಿತ ಒಬ್ಬರು ರಾಮ ಮಂದಿರ ಕಟ್ತಾ ಇದ್ದಾರೆ ಅಂತಂದರೆ ಇನ್ನೊಬ್ಬರು ಅದ್ರ ಬಗ್ಗೆ ಯಾಕೆ ವಿರೋಧಿಸಬೇಕು ನಾ ಕೇಳ್ತೀನಿ. ಅಲ್ಲಿ ಅದರ ಅಕೌಂಟ್ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ನಾನು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾರೆ, ಅದರ ಅಕೌಂಟ್ ಕೇಳ್ತಾರೆ. ದುಡ್ಡು ಕೊಡಲಿರ್ದಿದ್ರೆ ಅದರ ಅಕೌಂಟ್ ಯಾಕೆ ಕೇಳಬೇಕು? ಇವರು ಯಾರು ದುಡ್ಡು ಕೊಡ್ತಾರೆ ಅವ್ರ ಅಕೌಂಟ್ ಕೇಳಲಿ. ಆಮೇಲೆ
ಸುಪ್ರೀಂ ಕೋರ್ಟ್ ಅದಕ್ಕಿಂತಲೂ ಹೆಚ್ಚಿನ ಕೋರ್ಟ್ ಇಲ್ಲ. ಅದೇ ನ್ಯಾಯಾಲಯವನ್ನು ನಿರ್ಣಯ ಮಾಡಿ ರಾಮ ಮಂದಿರಲ್ಲಿ ಕಟ್ಟಬೋದು ಅಂತ ಯಾವಾಗ ಒಂದು ನಿರ್ಣಯ ನೀಡಿದೆ, ಆವಾಗ ಇನ್ನೊಬ್ಬರು ಅದನ್ನು ವಿವಾದಿತ ಕಟ್ಟಡ ಅಂತೇಳಿ ಅಂತಾರೆ. ನಾನು ಅದಕ್ಕೆ ದೇಣಿಗೆ ಕೊಟ್ಟಿಲ್ಲ ಅಂತಾರೆ. ಆಮೇಲೆ ಮತ್ತೆ ಕೇಳ್ತಾರೆ ಏನೋ ಅದ್ರ ಅಕೌಂಟ್ ಕೊಡಿ ಅಂತೇಳಿ ಅಂದು. ಅಕೌಂಟ್ ಕೇಳೋದ್ರಲ್ಲಿ ತಪ್ಪಿಲ್ಲ, ಅದಕ್ಕೆ ಯಾರು ಹಣ ನೀಡಿದ್ದಾರೆ ಅವ್ರ ಅಕೌಂಟ್ ಕೇಳಿ. ಹಣ ನೀಡದೇ ಇದ್ದವ್ರಿಗೆ ಏನು ಹಕ್ಕಿದೆ ಅಲ್ಲಿ, ಅದನ್ನು ಎಷ್ಟು ದುಡ್ಡಾಗಿದೆ ಏನಾಗಿದೆ ಅಂತೇಳಿ. ಆದರೂ ಸಹಿತ ಒಂದು ಸಾರ್ವಜನಿಕ ಒಂದು ಅಭಿಪ್ರಾಯದ ಪ್ರಕಾರ ಅವರು ಯಾರು ಟ್ರಸ್ಟ್ ಅದವರಿದ್ದಾರೆ, ಸಂಬಂಧಪಟ್ಟವರು ಇದ್ದಾರೆ, ಅವರು ದಿನಾಲೂ ಎಷ್ಟು ದುಡ್ಡು ಕೂಡ್ತದೆ ಅದನ್ನು ಓಪನ್ ಆಗಿ ತಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟಿ ವಿ ಮಾಧ್ಯಮದಲ್ಲಿ ಕೊಟ್ಟರೆ ಚೆನ್ನಾಗಿರ್ತದೆ. ಮತ್ತು ಕ್ಲಿಯರೆನ್ಸ್ ಆಗುತ್ತೆ, ಜನರಲ್ ಕ್ಲಿಯರೆನ್ಸ್ ಆಗುತ್ತೆ. ಕೆಲವೊಬ್ಬರು ಕೇಳ್ತಾ ಇದ್ದಾರೆ ನಿಮ್ಮ ಟ್ರಸ್ಟ್ ಅಕೌಂಟ್ ನಂಬರ್ ಕೊಡಿ. ಅವರು ಬಂದು ಯಾರು ನಿಮ್ಮ ರಾಮನ ಸೇವೆ ಮಾಡಬೇಕು ಅಥವಾ ನಿಮ್ಮ RSS ಮೆಂಬರ್ ಅದಾರೋ ಅಥವಾ ಹಿಂದೂ ವಿಶ್ವ ಹಿಂದೂ ಪರಿಷತ್ ಇದಾರೋ ಅದು ಬೇರೆ, ಅವ್ರು ಬಂದು ನೀವು ದೇಣಿಗೆ ನೀಡಿ ಅಂತ ಹೇಳಿ. ಅಥವಾ ಅವರು ಈಗಂತೂ ಎಲ್ಲರಿಗೂ ಗೊತ್ತಿದೆ ಆಧುನೀಕರಣ ಮೊಬೈಲ್ಗಳದ್ದು. ಆ ಮೊಬೈಲ್ಗಳು ತೊಗೊಂಡು ಬಂದು ಆ ಮೊಬೈಲ್ದಲ್ಲೇ ಬೇಕಾದ್ರೆ ಅವರು ಇಲ್ಲಿಂದ ಹಣ ಅವ್ರ ಕಡೆಯಿಂದ ಅಲ್ಲಿ ಡೈರೆಕ್ಟಾಗಿ ಅದು ಇದನ್ನಾಗಬೇಕು. ಈಗ ಯಾರು ಪಾರದರ್ಶಕತೆ ಇಲ್ಲ ಅಂತಾರೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಏನು ಕಲೆಕ್ಷನ್ ಮಾಡ್ತಾರೆ, ಅವರು ಹಣ ತಿಂದದ್ದು ಸಿದ್ಧ ಆದರೆ ಪಾರದರ್ಶಕತೆ ಇಲ್ಲ ಅಂತ ಬರ್ತದೆ. ಈಗ ಅವರು ಹಣ ಪಡ್ಕೊಂಡು ಅವರು ಅಲ್ಲಿ ಸಲ್ಲಿಸ್ತಾರೋ ಇಲ್ಲೋ ಅನ್ನೋ ಬಗ್ಗೆ, ಸಲ್ಲಿಸೋದಿಲ್ಲ ಅಂತಂದರೆ ಪಾರದರ್ಶಕ ಆಗೋದಿಲ್ಲ. ಅದಕ್ಕೆ ಅದನ್ನು ಪಾರದರ್ಶಕ ಮಾಡಬೇಕಾದ್ರೆ ಇದನ್ನ ಯಾಕೆ ಇದನ್ನ ಯಾಕೆ ಕೇಳತ್ತಾರಂತಂದ್ರೆ, ಯಾರಕ್ಕೆ ಕ್ವಶನ್ ಕೇಳತ್ತಾರಂತಂದ್ರೆ, ಈಗೇನು ಅಡ್ವಾಣಿ ಅವ್ರು ರಥಯಾತ್ರೆ ಮಾಡಿದ್ರು 16,000 ಕೋಟಿಗಳು ಮಾಡಿದ್ದಾರೆ ಆ ಅವಧಿಯಲ್ಲಿ. ಅದಕ್ಕೆ ಇದು ಮತ್ತೆ ಬಂತು. ಅಕೌಂಟ್ ಕೊಡಬೇಕು, ಕೊಡಬಾರ್ದು. ಯಾರ ಅಕೌಂಟ್ ದುಡ್ಡು ಕೊಟ್ಟಿಲ್ಲ ಅವ್ರು ಕೇಳೋದು ತಪ್ಪು, ಬೇರೆಯವ್ರು ಕೇಳೋದು ತಪ್ಪಂತಲ್ಲ. ಬೇರೆಯವ್ರಿಗೆ ಅವರು ಏನು ರಾಮಜ್ಯೋತಿ ಅದ್ವಾನಿಯವರು ಹೊರಡಿಸಿದ್ರಲ್ಲ ಆವಾಗಿನ ರಾಮರಥಯಾತ್ರೆ ಏನವರು ಇದನ್ನು ಮಾಡಿದ್ರಲ್ಲ, ಆವಾಗಿನಿಂದ ಹಿಡಿದು ಇಟ್ಟಿಗೆ ಹಿಡ್ಕೊಂಡು ಏನು ಹಣ ಕಲೆಕ್ಷನ್ ಆಗಿದೆ ಅಥವಾ ಇನ್ನಿತರ ರೂಪದಲ್ಲಿ ಏನೇನು ಕಲೆಕ್ಷನ್ ಆಗಿದೆ ಅದ್ರ ಎಲ್ಲವೂ ಬಗ್ಗೆ ಅವರು ಅಕೌಂಟ್ ಕೊಟ್ಟರೆ ಇವ್ರ ಬಗ್ಗೆ ಒಳ್ಳೆಯ ಭಾವನೆ ಜನರಲ್ಲಿ ಬೆಳೀತದೆ. ಆದರೆ ಈಗಿನ ಒಂದು ಜನರ ಟ್ರೆಂಡ್ ನೋಡಬೇಕಾದ್ರೆ ರಾಮ ಮಂದಿರ ಏನು ಒಂದು ಕಟ್ಟಲಿಕ್ಕೆ ದುಡ್ಡು ಬೇಕಾಗಿದ್ದೇವೆ, ಅದರ 100 ಪಟ್ಟು ಹಣ ಸಂಗ್ರಹ ಆಗ್ತದೆ. ಇದರಲ್ಲಿ ಎರಡನೇ ಸಂಶಯನೇ ಇಲ್ಲ. ಈಗ 100 ಕೋಟಿ ಅವರು ಒಂದು ಬಜೆಟ್ ಇದ್ರು, ಈಗ 1400 ಕೋಟಿ ಆಗಿದೆ. ಕೋಟಿ ಏನೋ ಅವ್ರು ಆಗಿದ್ದಾರೆ. ಹೌದ್ರಿ, ಹೌದು. 1400 ಅಲ್ಲ, ಭಾಳ ಆಗಿದೆ, ಹೆಚ್ಚಾಗಿದೆ. ಒಬ್ಬೊಬ್ಬರೇ 100 ಕೋಟಿ ಕೊಟ್ಟಿದ್ದಾರೆ. 10 ಕೋಟಿ ಕೊಟ್ಟವರು ಸಾಕಷ್ಟು ಜನ ಮುಸ್ಲಿಮ್ರೇ ಕೊಟ್ಟಿದ್ದಾರೆ. 10 ಕೋಟಿ 10 ಅಥವಾ 15 ಮೊನ್ನೆ ನಾನು ಫೇಸ್ಬುಕ್ದಲ್ಲಿ ನೋಡಿದ ಪ್ರಕಾರ 10 ಅಥವಾ 15 ಕೋಟಿ ಒಬ್ಬ ಮುಸ್ಲಿಮ್ರೇ ಕೊಟ್ಟಿದ್ದಾರೆ. ಅದು ಮುಸ್ಲಿಮ್ರು ಇದು RSS ಮಂದಿರ, ರಾಮ ಮಂದಿರ ಅಲ್ಲ, ನೀವು ಯಾರೂ ಅದಕ್ಕೆ ವಂತಿಗೆ ಕೊಡಬೇಡಿ ಅಂತ ಹೇಳಿದ್ರು ಸಹಿತ ಕೋಟಿಗಟ್ಟಲೆ ಹಣ ಕೊಟ್ಟಂತ ಮುಸ್ಲಿಂ. ಅದೇ PFI ಮತ್ತು SDP ಅವರು ಹೇಳಿದ್ದಾರೆ. ಇರಲಿ, ಅದನ್ನು ಆಮೇಲೆ ಮಾತಾಡೋಣ. ಈಗ ಸರ್ ಮತ್ತೇನಾದರೂ ತಮ್ಮ ಸರ್ವಿಸ್ನಲ್ಲಿ ಕೈ ಘಟನೆಗಳು ಸಿಹಿ ಘಟನೆ ಏನಾದರೂ ಉಳಿದಿದ್ರೆ ತಾವು ನಮ್ಮ ಓದುಗರ ಜೊತೆ ಮತ್ತು ನೋಡುಗರ ಜೊತೆ ನೀವು ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಕೊನೆಯದಾಗಿ 1 ನಿಮಿಷ. ಇಲ್ಲ, ಪೊಲೀಸರಿಗೆ ಸರ್ವಿಸ್ನಲ್ಲಿ ಸಾಕಷ್ಟು ಕೈ ಘಟನೆಗಳು, ಸಾಕಷ್ಟು ಸಿಹಿ ಘಟನೆಗಳು ಆಗ್ತವೆ, ಅದು ಪ್ರಶ್ನೆ ಇಲ್ಲ. ಒಂದು ನೀವು ಹೇಳಿದ ಪ್ರಕಾರ 1 ನಿಮಿಷ. ನಾನು ನಿಪ್ಪಾಣಿಯಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡಿ ವರ್ಗಾವಣೆಯಾಗಿ ಹೋದೆ. ಅಲ್ಲಿಂದ 2 ವರ್ಷಗಳ ನಂತರ ನಾನು ನಿಪ್ಪಾಣಿ ಶಹರ್ ಪೊಲೀಸ್ ಠಾಣೆಗೆ ಒಂದು ಕಾರಣಾಂತರದಿಂದ ಭೇಟಿ ಕೊಟ್ಟಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ನಮಸ್ಕಾರ ರೀ ಅಪ್ಪ ಅಂತ ನನಗೆ ಕೈ ಮುಗಿದ್ರು. ಯಾಕೆ ರೀ ಅಂತಂದೆ. ಯಪ್ಪ, ನಿಮ್ಮ ದಯದಿಂದ ನಾವು ಮನ್ಯಾಗ ಮಲ್ಕೊಳತ್ತೀವಿ. ಯಾಕ್ರಿ ನಮ್ಮ ದಯದಿಂದ ಯಾಕೆ ಮನ್ಯಾಗ ಮಲ್ಕೊಳತ್ತೀರಿ? ನೀವೇನಿಲ್ಲಿ ಸರ್ವಿಸ್ ಮಾಡಿ ಹೋಗಿದ್ದೀರಿ, ನಾನು ಬಂದು ಇಲ್ಲಿ 2 ವರ್ಷ ಆಯಿತು, ಒಂದು ನಿಪ್ಪಾಣಿಯಲ್ಲಿ ಒಂದು ಮಳಿನೂ ಕಳ್ಳತನ ಆಗಿಲ್ಲ ಅಂತ ಹೇಳಿದರು. ಅಂದರೆ ನೀವು ಅಷ್ಟೊಂದು ಅದ್ಭುತವಾಗಿ ಅಷ್ಟೊಂದು ಕ್ರಿಮಿನಲ್ಗಳನ್ನು ಹೊಡೆದು ಇಲ್ಲಿಂದ ಓಡಿಸಿ ಹಾಕಿದಿರಲ್ಲ. ನೀವು ಇಲ್ಲಿ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಅವರು ನೀವು ಹೋದ 2 ವರ್ಷ ಆದರೂ ಸಹಿತ ಮನೆ ಕಳ್ತನ ದೂರ ಆಯಿತು, ಹೊರಗೆ ಬಿದ್ದಂಥ ಒಂದು ಮಳಿನೂ ಕಳ್ತನ ಆಗಿಲ್ಲ ಅಂತ ಹೇಳಿದರು. ಇದು ನನ್ನ ಕಾರ್ಯವೈಖರಿ. ಯಾರು ಬೇಕಾದರೆ ಒಪ್ಪಬಹುದು, ಬೇಡಾದರೆ ಅದು ನನಗೆ ನಮಸ್ಕಾರಿಯಪ್ಪ ಅಂದವರು SP ಆಗಿ ರಿಟೈರ್ಡ್ ಆಗಿದ್ದಾರೆ, ಅವರು ಬೆಳಗಾವಿಯಲ್ಲಿ ಇದ್ದಾರೆ. ಇದಾದ ನಂತರ ನಾನು ನವಲಗುಂದಕ್ಕೆ ನಾನಲ್ಲಿ 3 ವರ್ಷ ಸರ್ವಿಸ್ ಮಾಡಿದೆ ಇನ್ಸ್ಪೆಕ್ಟರ್ ಅಂತೇಳಿ. 2 ವರ್ಷದ ನಂತರ ಸಬ್ ಇನ್ಸ್ಪೆಕ್ಟರ್ ಕೈಯೊಳಗೆ ಬರ್ಕೊಳ್ಳುವಂಥ DO ಅಂತಾರೆ.
ಅವ್ರು ಗಾಣಿಗೇರ್ ಅಂತ ಹೆಸರು, ಹೆಡ್ ಕಾನ್ಸ್ಟೇಬಲ್ ಅವನು ನನ್ನ ಆಫೀಸ್ಗೆ ಬಂದ. ಸರ್ ಅಂತಂದ, ಏನು ರೀ ಅಂತ. ಸರ್, ನಾನು ಭಾಳ ಜನ ಆಫೀಸರ್ಗಳನ್ನ ನೋಡಿದ್ದೀನಿ, ನಿಮ್ಮನ್ನು ನೋಡಿದ್ದೀನಿ. ನೀವು ಇಲ್ಲಿಗೆ ಬಂದು ನವಲಗುಂದಕ್ಕೆ 2 ವರ್ಷ ಆಗಿದೆ. ಈ 2 ವರ್ಷದೊಳಗೆ ಸುಮಾರು 2 ಕಿಲೋಮೀಟ್ರ್ ಸುತ್ತಮುತ್ತಲೂ ಯಾವ ಕ್ರಿಮಿನಲ್ಗಳನ್ನು ಅಡ್ಡಾಡಿಲ್ಲ ಸರ್. ಇದು ನಿಮ್ಮ ಕಾರ್ಯವೈಖರಿ ಅಂತರು. ಈ ರೀತಿ ನನಗೆ ಪ್ರಶಸ್ತಿಗಳು ಸಿಕ್ಕಿವೆ. ಇವು ನಾನು ಜನರಿಂದ ಪ್ರಶಸ್ತಿ, ರಾಷ್ಟ್ರಪತಿ ಅಥವಾ ಡಿಪಾರ್ಟ್ಮೆಂಟಿನಿಂದ ಹೆಚ್ಚಿನ ಪ್ರಶಸ್ತಿಗಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಇವಾಗಾದರೂ ನಾನು ಯಾವಾಗಾದರೆ ನನ್ನ ಸರ್ವಿಸ್ ಮಾಡಿದ ಕೆಲವೊಂದು ಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಜನ ನನ್ನನ್ನು ಗಾಡಿ ನಿಲ್ಲಿಸಿ ನಮಸ್ಕಾರ ಅಂತ ಹೇಳಿ, ದಕ್ಷ ಅಧಿಕಾರಿ ಅಂತ ಹೇಳಿ ನನ್ನ ಮುಂದೆ ಸಾಯಲಿಕ್ಕೆ ಬಿಡ್ತಾರೆ. ಇವೇ ನನ್ನ ಪ್ರಶಸ್ತಿ. ಇಲ್ಲಿವರೆಗೆ ಎಸ್ ಎಸ್ ಕೋತ್ ಅವರು ತಮ್ಮ ಸುದೀರ್ಘವಾದಂಥ ಸರ್ವಿಸ್ ಅನುಭವ ಮತ್ತು ರಾಜಕೀಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಿದರೆ, ಪತ್ರಕರ್ತರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಿದರೆ, ಮತ್ತು ಕೆಲವೊಂದು ಸಿಹಿ ಘಟನೆಗಳ ಮತ್ತು ಕೈಘಟ್ಟಗಳನ್ನು ಹೇಳಿದ್ದಾರೆ. ಆದರೆ ನನ್ನ ಮಾತು ನೇರ ಮಾತು ಕಾರ್ಯಕ್ರಮದಲ್ಲಿ ಕೆಲವೊಂದು ನೇರವಾದಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿಲ್ಲ. ಯಾಕಂದರೆ ಸ್ಟೇಷನ್ಗಳಲ್ಲಿ ಆದಾಯ ಸ್ಟೇಷನ್ದಲ್ಲಿ ಈಗ ಎಷ್ಟು ಫಿಕ್ಸ್ ಇದೆ ಅಲ್ಲ, ಹೇಳ್ರಿ ಈಗ ಹೇಳ್ರಿ ಆದಾಯ ಎಲ್ಲಿಂದ ಬರ್ತೈತೆ? ಯಾಕಂದ್ರೆ ಒಂದು ಅನಾಥ ಹೆಣ ಬಿದ್ದಿರ್ತೈತಿ, ಅದನ್ನು ಸುಡಬೇಕಾಗ್ತೈತಿ ಅಥವಾ ಅಲ್ಲಿ ನಿಲ್ಬೇಕಾಗಿತ್ತು. ಅದು ಸ್ಟೇಷನ್ ಖರ್ಚು ಅಂತೇಳಿ ಕೆಲವೊಂದು ಆ ಹಪ್ತ ಪಿಸಿಗಳನ್ನ ಇಟ್ಟಿರ್ತಾರೆ. ಅದ್ರಲ್ಲಿ ಇರಲಿಲ್ಲ. ಅದು ಸತ್ತರೆ ಮಾಡಿದರೆ ಬರಲಿಕ್ಕೆ ಬಿಡಲಿಕ್ಕೆ ಎಲ್ಲ ಅಧಿಕಾರಿಗಳೇ ನೋಡ್ಕೊಳ್ತಿದ್ರು. ಈಗ ಒಂದು 10-15 ವರ್ಷದಿಂದ ಪೇಪರು ಪೆನ್ಸಿಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದಾಯ ಅಂತ ಹೇಳ್ತಿರಲ್ಲ, ಈಗ ಹೊಡೆದಾಟ ಈಗಿಲ್ಲ. ನಾನು ಅವಾಗ ಹೇಳೋದು, ಅವಾಗ ಹೊಡೆದಾಟ, ಅವಾಗ ಈಗೆಲ್ಲ ಜಾಮೀನು ಇಲ್ಲ ಪ್ರಕರಣಗಳು. ಆವಾಗ ಜಾಮೀನು ಇದ್ದು ಪ್ರಕರಣಗಳಿಗೆ ಹೆಚ್ಚಿಗೆ. ಅವು ಜಾಮೀನು ಮೇಲೆ ಬಿಡಬೇಕಾದ್ರೆ ಇಷ್ಟು ಕೊಡಬೇಕಪ್ಪ ಅಂತ ಹೇಳ್ತಿದ್ರು. ಬಟ್ ಅದನ್ನು ಆ ಲೆಕ್ಕ ನೋಡಿದರೆ ಅದು ಏನು ಚಿಲ್ಲರೆ ದುಡ್ಡು, ಅದೇನು ಅಂತ ದೊಡ್ಡ ಇದನ್ನಲ್ಲ. ಈಗ ನೀವು ಒಂದು ಆವಾಗ ಈಗ ಏನು ಶೆರೆದ್ದು ನಂಬರ್ 2 ದಂಧೆ ನಡೀತಿತ್ತು, ಅವಾಗ ಲೋಡ್ಗಟ್ಟಲೆ ಬೆಂಗಳೂರಿಂದ ಈ ಕಡೆ ಬರ್ತಿತ್ತು. ಆವಾಗ ಹಿಡಿದಾಗ ಒಂದು ಲೋಡ್ ಗಾಡಿ ಹಿಡಿದ್ರೆ 4 ಅವನು ಆ ಲೋಡಿನ ಕಿಮ್ಮತ್ತು 15ರಿಂದ 20 ಲಕ್ಷ ಇರ್ತಿತ್ತು. ಹೇಳ್ತೀನಿ, 15ರಿಂದ 20 ಲಕ್ಷ ರೂಪಾಯಿ ಆ ಮಾಲಿನ ಕಿಮ್ಮತ್ತು ಇರ್ತೈತಿ. ಆವಾಗ ಸರ್ ನೋಡ್ರಿ ಅಂತಾರೆ. ಇಲ್ಲಪ್ಪ ನಾವು ಬುಕ್ಕ ಮಾಡಬೇಕು, ಎಲ್ಲರಿಗೂ ಗೊತ್ತಾಗಿದೆ, ಬ್ಯಾಡ್ರಿ ಸಾಹೇಬ್ರ ಅಂತ ಅಂದಾಗ ನೀ ಏನು ಮಾಡ್ತಿ ಅಂತಂದು ಒಂದು 5-6 ಲಕ್ಷಕ್ಕೆ ಫಿಕ್ಸ್ ಮಾಡಿಕೊಂಡು ಬಿಡ್ತಿದ್ರು. ಮುಂದೆ ಏನಾಗ್ತಿತ್ತು ಅಂತಂದರೆ, ಇವ್ರು ಹಿಡಿಯೋದು ಒಮ್ಮೆಲೆ 4-5 ಲಕ್ಷ ರೂಪಾಯಿ ಕೊಡೋದು ಯಾಕಬೇಕಪ್ಪ ಸರ್, ನಮ್ಮ ಗಾಡಿ ಅಡ್ಡಾಡ್ತವೆ, ತಿಂಗಳ ನಿಮ್ಮದು ಏನು ಹೇಳ್ರಿ, ಮೇನ್ ಲಿಕ್ಕರ್ದು ಈ ರೀತಿ ಫಿಕ್ಸ್ ಆಗ್ತಿತ್ತು. ಆಮೇಲೆ ಇನ್ನೂ ಕೆಲವೊಂದು ಏನು ಇವರು ಮಾಡ್ತಾವೆ. ಈಗ ನೀವು ಕೇಳಿದ್ರಿ ಉಸಿಕಿಂದು, ನನ್ನ ಕಾಲದಲ್ಲಿ ಇರಲಿಲ್ಲ. ಈಗ ನಾನು ಕೇಳಿದಂಗೆ ಈ ಹಿಂದಿನ ಟೆನ್ಯೂರ್, ಈಗಿನ ಎಸ್ ಪಿ ಅಂತ ಹೇಳೋದಿಲ್ಲ ನಾ, ಹಾವೇರಿ ಎಸ್ ಪಿದು ಹಿಂದಿನ ಟೆನ್ಯೂರ್ದಾಗಿನ ಕೆಲವೊಂದು ಎಸ್ ಪಿಗಳು ತಿಂಗಳಿಗೆ ಬರೀ 7 ಲಕ್ಷಕ್ಕೆ ಎಸ್ ಪಿಗೆ ಮಾಮೂಲು ಇತ್ತು ಉಸುಕಿಂದು. ಹೀಗೆ ಅವು ಏರಿಯಾಗಳು ಏನಿರ್ತವೆ ಅದೇ ಉಸುಕಿನ ಮಾಮೂಲು ಬೇರೆ ಕಡೆ ಇರೋದಿಲ್ಲ. ಒಂದು ಕಡೆ ಉಸುಕಿನ ಮಾಮೂಲು ಇರ್ತದೆ, ಒಂದು ಕಡೆ ಶೆರೆಯದ ಮಾಮೂಲು ಇರ್ತದೆ, ಇನ್ನೊಂದು ಕಡೆ ಬೆಂಗಳೂರಲ್ಲಿ ನೀವು ಕೇಳಿದ ಕೋಟ್ಯಾನುಗಟ್ಟಲೆ ಗಳಿಸ್ತಾರೆ ಸಬ್ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಮೇಲಿನ ಅಧಿಕಾರಿಗಳು. ಆದರೆ ನಾವು ಬೆಂಗಳೂರು ನೌಕರಿ ಮಾಡಿಲ್ಲ. ಅಲ್ಲಿ ಯಾವ ರೀತಿ ಬಾಂಬೆ ಮತ್ತು ಬೆಂಗಳೂರು ಹೇಳೋದು ನಾನು, ಅಲ್ಲಿ ಸದ್ಯ ಇದ್ದು ನಾವು ರಿಟೈರ್ಡ್ ಆದ ನಂತರ ಮನೆ ಕಟ್ಟಿಸಿದ್ರೆ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಇನ್ನೂ ಒಂದು 4-5 ವರ್ಷ ಸರ್ವಿಸ್ ಆದಾಗಲಾರ್ದಾಗೆ 2 ಬಿಲ್ಡಿಂಗನ್ನು ಕಟ್ಟಿಸ್ತಾರೆ. ಅಲ್ಲಿ ಯಾವ ರೀತಿ ಮಾಮೂಲಿದೆ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತದ. ಸರ್, ಇಲ್ಲಿವರೆಗೆ ನಮ್ಮ ಜೊತೆಗೆ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರಿ, ಧನ್ಯವಾದಗಳು.